निर्विशेष शुभादि पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा कृष्ण कृष्णा हरे 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 राम 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 हरे 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 कृष्ण ಕಾರ್ಯಕ್ರಮವನ್ನು ಹರಿನಾಮ ಕೀರ್ತನೆಯೊಂದಿಗೆ ಪ್ರಾರಂಭಿಸೋಣ. ಇವತ್ತಿನ ಹರಿನಾಮ ಕೀರ್ತನೆಯನ್ನು ಕೇಳಲಿದ್ದೇವೆ. ಆದರಣೀಯ ವೆಂಕಟ ಗೋಪಿನಾಥ್ ಪ್ರಭುರವರಿಂದ. ಪ್ರಭುರವರು ನಮಗೆಲ್ಲ ಪರಿಚಿತರು. ಪ್ರಭುರವರು 2011ರಲ್ಲಿ ಆದರಣೀಯ ಜಯಪತಾಕ ಸ್ವಾಮಿ ಮಹಾರಾಜರವರಿಂದ ದೀಕ್ಷೆಯನ್ನು ಪಡೆದಿರುತ್ತಾರೆ. ಸುಮಾರು 13 ವರ್ಷಗಳಿಗಿಂತಲೂ ಹೆಚ್ಚು ಕೃಷ್ಣ ಪ್ರಜ್ಞೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರಭುರವರು ಭಕ್ತಿ ವೈಭವವನ್ನು ಸಹ ಮಾಡುತ್ತಿದ್ದಾರೆ ಹಾಗೂ ಭಕ್ತಿ ವೃಕ್ಷ ತರಗತಿಗಳನ್ನು ನಡೆಸುವುದು ಹಾಗೂ ಆಶ್ರಮದ ತರಗತಿಗಳನ್ನು ಸಹ ನಡೆಸುತ್ತಾರೆ. ಪ್ರಭುರವು ಹಲವಾರು ಸೇವೆಗಳನ್ನು ಸಲ್ಲಿಸುತ್ತಾರೆ. ಆ ಸೇವೆಗಳಲ್ಲಿ ಇವು ಕೆಲವೊಂದು ಮಾತ್ರ ಅಂತಲೇ ಹೇಳಬಹುದು. ಪ್ರಭುರವರು ನಿಷ್ಠಾವಂತ ಭಕ್ತರಾಗಿದ್ದು ಗ್ರಂಥಗಳನ್ನು ಓದುವುದು, ಮೃದಂಗವನ್ನು ನಡೆಸುವುದು, ಕೀರ್ತನೆಯನ್ನು ಹಾಡುವುದರಲ್ಲಿ ತುಂಬ ಉತ್ಸುಕರಾಗಿದ್ದಾರೆ. ಪ್ರಭುರವರನ್ನು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಮಗೆ ಸ್ವಾಗತ ಪ್ರಭುಜಿ. ಓವರ್ ಟು ಯು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ ಪ್ರಣಾಮ್. ಕೇಳಿಸ್ತದೆ? ವಾಯ್ಸ್ ಕೇಳಿಸ್ತದೆಯಲ್ಲ? ಕೇಳಿಸ್ತಾ ಇದೆ ಪ್ರಭುಜಿ. ಕನ್ನಡದ ಕಲ್ಪವೃಕ್ಷದ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗಿದೆ. ವಿಲ್ ಟ್ರೈ ಟು ಕವರ್ ಇಟ್ ಅಪ್. ದಯವಿಟ್ಟು ಕ್ಷಮಿಸಿ, ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮಿಂದ ಇದಾಗಿದೆ. ಸೊ ವಿಲ್ ಸ್ಟಾರ್ಟ್ ದ ಕೀರ್ತನ್ ಕ್ವಿಕ್ಲಿ. ಓಕೆ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ ನಾಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶಿವ ಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಕೃಷ್ಣ
राम राम हरे 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 कृष्णा कृष्ण कृष्ण हरे 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 राम 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 हरे 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 कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 जय प्रभुपादा जय प्रभुपादा प्रभुपादा जय प्रभुपादा जय प्रभुपादा जय प्रभुपादा प्रभुपादा जय प्रभुपादा जय जय गुरुदेव 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 जय जय गुरुदेव जय जय गुरुदेव 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 जय जय गुरुदेव हरिनाम संकीर्तन की जय श्रील प्रभुपाद की जय थैंक यू माता जी हरे कृष्ण ಹರಿ ಹರಿ ಬೋಲ್ ಪ್ರಭುಜಿ ಮಾತಾಜಿ. ತುಂಬ ಸುಮಧುರವಾಗಿ ಕೀರ್ತನೆಯನ್ನು ಹಾಡಿದ್ದೀರ ಪ್ರಭುಜಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಪ್ರಭುಜಿ. ಹರಿ ಮಾತಾಜಿ. ಈಗ ಮುಂದಿನ ಕಾರ್ಯಕ್ರಮ ಪ್ರವಚನ. ಇವತ್ತಿನ ಪ್ರವಚನವನ್ನು
ಹೇಳಲಿದ್ದಾರೆ ಆದರಣೀಯ ಹರಿಪ್ರಿಯ ಮಾತಾಜಿಯವರು. ಮಾತಾಜಿಯವರು 2013ರಿಂದ ಕೃಷ್ಣ ಭಾವನಾಮೃತದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಾತಾಜಿಯವರು ಆದರಣೀಯ ಜಯಪತಾಕ ಸ್ವಾಮಿ ಮಹಾರಾಜರವರಿಂದ ದೀಕ್ಷೆಯನ್ನು ಪಡೆದಿರುತ್ತಾರೆ. ಇವರು ಹಲವಾರು ಸೇವೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ ಮತ್ತು ವಿಶೇಷವಾಗಿ ಮಹಿಳೆಯರಿಗಾಗಿ ಭಕ್ತಿ ವೃಕ್ಷಗಳ ತರಗತಿಗಳನ್ನು ತೆಗೆದುಕೊಳ್ಳುವುದು, ಭಗವಂತನಿಗಾಗಿ ಹಲವಾರು ಖಾದ್ಯಗಳನ್ನು ತಯಾರಿಸುವುದು ಮತ್ತು ಭಕ್ತಿ ವೃಕ್ಷ ತರಗತಿಗಳಿಗೆ ಪ್ರಭುಜಿಯವರಿಗೆ ಸಹಕರಿಸುವುದು, ಹೀಗಾಗಿ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತಾರೆ. ಸದಾ ಹಸನ್ಮುಖಿ ಮತ್ತು ವಿನಮ್ರ ಭಕ್ತರಾಗಿರುವ ಮಾತಾಜಿಯವರು ಹರಿಕಥೆಗಳನ್ನು ಕೇಳುವುದರಲ್ಲಿ ಆಸಕ್ತಿ ಹೊಂದಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಮಾತಾಜಿಯವರನ್ನು ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಮಗೆ ಸ್ವಾಗತ ಮಾತಾಜಿ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಥ್ಯಾಂಕ್ ಯು ಮಾತಾಜಿ. ಹರಿ ಬೋಲ್. ಹರೇ ಕೃಷ್ಣ. ನಿಮ್ಮೆಲ್ಲರಿಗೆ ಮಾತಾಜಿ ಆಲ್ರೆಡಿ ಸ್ವಾಗತ ಮಾಡಿದ್ರು. ನಾನು ನಿಮ್ಮೆಲ್ಲರನ್ನ ಈ ಒಂದು ಕನ್ನಡ ಕಲ್ಪವೃಕ್ಷದ ಪರವಾಗಿ ಸ್ವಾಗತ ಮಾಡ್ತಾ ಒಂದು ಚಿಕ್ಕ ಪ್ರವಚನ. ಇವತ್ತು ಇವಾಗಿನ್ನೂ ನಾವು ಧನುರ್ಮಾಸವನ್ನು ಮುಗಿಸಾದ್ಮೇಲೆ ಒಂದು ಚಿಕ್ಕ ಪ್ರವಚನ ನೋಡೋಕ್ಕೆ ಇವತ್ತು ಕೇಳೋಕ್ಕೆ ಪ್ರಯತ್ನ ಪಡೋಣ. ಆದಷ್ಟು ಬೇಗ ನಿಮ್ಮೆಲ್ರಿಗೂ ಲೇಟ್ ಆಗ್ದಂಗೆ ಕ್ರಿಸ್ಪಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟದ ಕನ್ನಡ ಕಲ್ಪವೃಕ್ಷದ ಎಲ್ಲ ವರಿಷ್ಠರಿಗೆ ನನ್ನ ಒಂದು ಸಾಷ್ಟಾಂಗ ಪ್ರಣಾಮವನ್ನು ನಾನು ಅರ್ಪಿಸ್ತೀನಿ. ಮೊದಲಿಗೆ ನಮ್ಮ ಗುರುಗಳಿಗೆ, ಪ್ರಭುಪಾದರಿಗೆ ಮತ್ತು ನನ್ನ ದೀಕ್ಷಾ ಗುರುಗಳಿಗೆ, ಶಿಕ್ಷಾ ಗುರುಗಳಿಗೆ, ಅವರಿಗೆಲ್ಲ ನನ್ನ ನಮನವನ್ನು ಅರ್ಪಿಸುತ್ತಾ, ನಮ್ಮ ಸಂಪ್ರದಾಯದ ಎಲ್ಲ ಆಚಾರ್ಯರುಗಳಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ಅವರ ಆಶೀರ್ವಾದವನ್ನು ಬೇಡುತ್ತಾ, ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಕ್ಲಾಸ್ನ ಶುರು ಮಾಡೋಣ. ಹರೇ ಕೃಷ್ಣ. ಮಾತಾಜಿ, ನಾನು ಹೇಳೋದು ಕ್ಲೀನಾಗಿ ಕೇಳಿಸ್ತಿದ್ಯಾ? ವಾಯ್ಸ್ ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ, ವಾಯ್ಸ್ ಕ್ಲಿಯರ್ ಆಗಿದೆ. ಹರಿ, ಥ್ಯಾಂಕ್ ಯು ಮಾತಾ. ಸೊ ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಏನು ಅಂದ್ರೆ, ಇವಾಗ ಕ್ಲೀನಾಗಿ ಕೇಳಿಸ್ತಿದ್ಯಾ ಮಾತಾಜಿ? ಎಸ್ ಮಾತಾಜಿ, ಕೇಳಿಸ್ತಾ ಇದೆ ಮಾತಾಜಿ. ಓಕೆ. ಸೊ ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಏನು ಅಂತಂದ್ರೆ, ಗೃಹಸ್ಥ ಆಶ್ರಮದಲ್ಲಿ ಗೃಹಸ್ಥ ಜೀವನದಲ್ಲಿ ಆದರ್ಶ ಗೃಹಸ್ಥ ಜೀವನದಲ್ಲಿ ಕರ್ದಮ ಮುನಿಯ ತಪಸ್ಯ, ಆದರ್ಶ ಜೀವನ ಮಾಡಬೇಕು ಅಂತಂದ್ರೆ ತಪಸ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಯೂಶುವಲಿ ಆಗಿ ದೇವಹೂತಿ ಬಗ್ಗೆ ನಾವು ಇವನ್ ನಿಮ್ಮನ್ನ ಕೋ-ಹೋಸ್ಟ್ ಮಾಡಿದ್ದೀನಿ. ನೀವು ಇವನ್ PPTನೂ ಶೇರ್ ಮಾಡ್ಬೋದು ಮಾತಾಜಿ. PPT ನಾನು ರೆಡಿ ಮಾಡಿಲ್ಲ ಮತ್ತೆ ಕನ್ನಡದ್ದು, ಸೊ ಹಾಗಾಗಿ ನಾನು ಸುಮ್ಮನೆ. ಓಕೆ ಓಕೆ, ಅದು ಸರಿ. ಅದು ಯಾಕಂದ್ರೆ ಆ ಸೀಕ್ವೆನ್ಸ್ ಅಲ್ಲಿ ಐ ಆಮ್ ನಾಟ್ ಪ್ರಿಪೇರ್ಡ್, ಸೊ ಐ ಜಸ್ಟ್ ಸೇ ಇಟ್ ಮಾತಾಜಿ. ಥ್ಯಾಂಕ್ ಯು. ಓಕೆ ಓಕೆ ಮಾತಾಜಿ, ಥ್ಯಾಂಕ್ ಯು. ಕರ್ದಮಂದು ಒಂದು ಅದು ಪಿಕ್ಚರ್ ಒಂದು ತೋರಿಸಿ ಮಾತಾಜಿ. ಓಕೆ, ಕರ್ದಮ ಮುನಿದು. ಎಸ್, ಐ ವಿಲ್ ಶೋ, ಡೆಫಿನೆಟ್ಲಿ ಐ ವಿಲ್ ಶೋ. share option. Yes Mataji, I'll share screen. Open ಮಾಡಿಲ್ಲ. Yes Mataji, ನಾನು I'll just show. I think I'm not this very familiar with this, so it takes some time. ಮಾತಾಜಿ, ನಿಮ್ಮೆಲ್ಲರಿಗೆ ಕಾಯಿಸ್ತಾ ಇದ್ದೀನಿ. ಸ್ಕ್ರೀನ್ ಕಾಣಿಸ್ತಿದ್ಯಾ ಮಾತಾಜಿ? ಎಸ್ ಮಾತಾಜಿ.
So I just wanted to okay. Yes, Prabhu. Yes, Mataji. This is the Kardama Muni. So Kardama Muni, Devahuti idu Prabhupada. I'll just ಸೊ ಇದು ಕರ್ದಮ ಮುನಿ ತೋರಿಸು ಅಂತ ಹೇಳಿದಕ್ಕೆ ಮಾತಾಜಿ ಅವ್ರು ತೋರಿಸ್ದೆ. ಕರ್ದಮ ಮುನಿಯನ್ನ ನೋಡಿದ್ರೇನೆ ಇನ್ಸ್ಪಿರೇಷನ್ ಆಗತ್ತೆ ನಮ್ಗೆ. ಸೊ ಕರ್ದಮ ಮುನಿ ಮಾತಾ. ಹರಿ ಓಂ. ಥ್ಯಾಂಕ್ ಯು ಮಾತಾಜಿ. ಹರಿ ಓಂ. ಎಸ್ ಮಾತಾ. I just want to close this. ಸಾರಿ ಮಾತಾಜಿ. ಸೊ ಇನ್ನೊಂದ್ಸತಿ ಕರ್ದಮ ಮುನಿಯ ಒಂದು PPT ಯೊಂದಿಗೆ ಆಕ್ಚುಲಿ ಅದು 2 ಕ್ಲಾಸ್ ತಗೊಂಡ್ರು ಆದರ್ಶ ಗೃಹಸ್ಥ ಜೀವನದಲ್ಲಿ ಆಕ್ಚುಲಿ ನಾವು ಡಿಸ್ಕಸ್ ಮಾಡಬೇಕು ಅಂದ್ರೆ 2 ಕ್ಲಾಸ್ ಅಲ್ಲ, ಎಷ್ಟು ಕ್ಲಾಸ್ ತಗೊಂಡ್ರು ಒಂದು 4-5 ಕ್ಲಾಸ್ ತಗೊಂಡ್ರು ಅದ್ರ ಬಗ್ಗೆ ಹೇಳೋದು ತುಂಬಾನೇ ಇದೆ ಅಂತ ನನ್ಗನ್ಸುತ್ತೆ. ನಾವು ಟೈಮ್ ವೇಸ್ಟ್ ಮಾಡ್ದಂಗೆ ಮುಂದಿನ ಒಂದು ಕ್ಲಾಸ್ ನಾವೇನು ಮಾತಾಡಬೇಕು ಅಂತ ಅನ್ಕೊಂಡಿದ್ವಿ ಅದನ್ನ ಕೇಳಕ್ಕೆ ನಾವು ಮುಂದಿನ ಕ್ಲಾಸ್ಗೆ ಹೋಗೋಣ. ಮೂಕಂ ಕರೋತಿ ವಾಚಾಲ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದಮಾದಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್. ಗುರುವೇ ಗೌರಚಂದ್ರಾಯ ರಾಧಿಕಾಯ ತದಾಲೆ ಕೃಷ್ಣಾಯ ಕೃಷ್ಣ ಭಕ್ತಾಯ ತದ್ಭಕ್ತಾಯ ನಮೋಸ್ತುತೆ. ನಿಮ್ಮೆಲ್ಲರ ಆಶೀರ್ವಾದವನ್ನ ಬೇಳ್ತಾ ಮತ್ತೆ ಶುರು ಮಾಡೋಣ ಇವತ್ತಿನ ಮಾತಾಜಿ. ಸ್ವಲ್ಪ ವ್ಯಾಲ್ಯೂಮ್ ಜಾಸ್ತಿ ಮಾಡ್ಬೋದಾ ಮಾತಾಜಿ? ಹರಿ ಓಂ. ಐ ಥಿಂಕ್ ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಅನ್ಸುತ್ತೆ ಪ್ರಭು. ಪ್ರಭು ಈಗ ಸ್ವಲ್ಪ ಜೋರಾಗಿ ಮಾತಾಡಿ. ಈಗ ತೊಂದ್ರೆ ಈಗ ಸರಿ ಇದೆ. ಅದೇ ಓಕೆ. ಸ್ವಲ್ಪ ಹತ್ರ ಬಂದಿಲ್ಲ. ಯಾ ಇಸ್ ದಟ್ ಓಕೆ ಪ್ರಭು? ಈಗ ಓಕೆ. ಹರಿ ಓಂ. ಸೊ ಇವತ್ತು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಇವತ್ತು ನಾವು ಕ್ಲಾಸಲ್ಲಿ ಏನ್ ತಿಳ್ಕೊತೀವಿ ನಾವು ಅಂದ್ರೆ, ಕರ್ದಮ ಮುನಿ ತಪಸ್ ಮಾಡಿದ್ರು. ತಪಸ್ಸು ಜೀವನದಲ್ಲಿ ಬೇಕಾ? ಆದರ್ಶ ಗೃಹಸ್ಥ ಜೀವನವನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಮತ್ತೆ ಅದನ್ನ ಕೃಷ್ಣ ಕೇಂದ್ರಿತ, ಕೃಷ್ಣ ಇನ್ ಸೆಂಟರ್, ನಮ್ಮ ಜೀವನದಲ್ಲಿ ಕುಟುಂಬ ಜೀವನದಲ್ಲಿ ಕೃಷ್ಣನನ್ನ ಸೆಂಟರ್ ತಗೊಂಬಂದು ಜೀವನನ ಹೆಂಗ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋದು ಮುಖ್ಯ ಉದ್ದೇಶ. ಅದಕ್ಕೆ ಉಪ ಉದ್ದೇಶ ಇನ್ನ ಬೇರೆ ಅಬ್ಜೆಕ್ಟಿವ್ಸ್ ಏನು ಅಂತಂದ್ರೆ, ಗೃಹಸ್ಥ ಜೀವನ ಯಾಕೆ ಅದು ಪವಿತ್ರ ಆಶ್ರಮ ಅಂತ ಕರೀತಾರೆ. ಗೃಹಸ್ಥ ಜೀವನ ಸುಮ್ಮನೆ ಏನೋ ನಾವು ಜೀವನ ಮಾಡ್ತಿದೀವಿ ಅದ್ರ ಉದ್ದೇಶ ಗೊತ್ತಿಲ್ಲದೆ ಮಾಡೋದಲ್ಲ. ಒಂದು ಇದು ಪವಿತ್ರ ಆಶ್ರಮ, ಅದು ಹೆಂಗೆ ಅಂತ ತಿಳ್ಕೊಬೇಕು. ಕುಟುಂಬ ಜೀವನದಲ್ಲಿ ತಪಸ್ಸು ಮತ್ತು ಭಕ್ತಿಯ ಪಾತ್ರ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಎಲ್ಲ ಸ್ವಲ್ಪವಾಗಿ ತಿಳ್ಕೊಳ್ಳೋಣ ಅಷ್ಟೇ, ಜಾಸ್ತಿ ಅಷ್ಟಾಗಿ ಹೋಗಲ್ಲ. ವಿವಾಹದಲ್ಲಿ ಸಮಾನಶೀಲ, ಇವಾಗ ಮದ್ವೆ ಆಗ್ತೀವಿ, ಸಮಾನಶೀಲ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಲೈಕ್ ಡಿಸ್ಪೋಸಿಷನ್, ಶ್ರೀಲ ಪ್ರಭುಪಾದ್ರೆ ಹೇಳ್ತಾರೆ ಲೈಕ್ ಡಿಸ್ಪೋಸಿಷನ್ ಅನ್ನೋದು ಒಂದು ಇಂಗ್ಲಿಷ್ ವರ್ಡ್ನ ಯೂಸ್ ಮಾಡ್ತಾರೆ. ಸಮಾನಶೀಲ ಅಂದ್ರೆ ಏನು, ವಿವಾಹದಲ್ಲಿ ನಾವು ಹೆಂಗ್ ಸಮಾನಶೀಲ ಅನ್ನೋದು ತಿಳ್ಕೊಳ್ಳೋಣ. ಮತ್ತೆ ಜವಾಬ್ದಾರಿ, ಕರುಣೆ, ಮತ್ತೆ ನಾವು ಏನದು ಮಾತಾಡ್ತೀವಲ್ಲ, ಒಬ್ರಿಗೊಬ್ರಿಗೆ ಮಾತಾಡೋದೇ ನಿಂತು ಹೋಗಿದೆ, ಅದನ್ನ ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಹೆಂಗ್ ಅಳವಡಿಸ್ಕೋಬೇಕು ಅನ್ನೋದ್ರ ಮೇಲೆ ನೋಡೋಣ. ಓಕೆ. ಅದಕ್ಕಿಂತ ಮುಖ್ಯವಾಗಿ ಗೃಹಸ್ಥ ಜೀವನ ಅಂದ್ರೆ ಏನು, ಯಾಕೆ ಅದು ಪವಿತ್ರ ಅನ್ನೋದನ್ನ ತಿಳ್ಕೊಳ್ಳೋಣ. ಗೃಹಸ್ಥ ಜೀವನ ಅಂದ್ರೆ ಏನು, ಅದನ್ನ ಶ್ರೀಮದ್ ಭಾಗವತಂ ಏನ್ ಹೇಳುತ್ತೆ, ಪ್ರಭುಪಾದ್ರು ಏನ್ ಹೇಳ್ತಾರೆ ನೋಡೋಣ. ಈ ಗೃಹಸ್ಥ ಜೀವನ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ನಾವೆಲ್ಲ ಇವಾಗ ಸೇರಿದೀವಲ್ಲ, ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲಿ ಯಾರು ಚಿಕ್ಕ ಮಕ್ಳು ಬಂದು ಕೂತಿಲ್ಲ, ಎಲ್ರು ಗೃಹಸ್ಥರು ಕೂತಿದೀವಿ. ಒಂದಿನ ನಮ್ಮ ಮಕ್ಕಳು ಕೂಡ ಈ ಆಶ್ರಮವನ್ನ ಪ್ರವೇಶಿಸ್ಬೇಕು. ನಾವು ಬರೀ ಹಸ್ಬೆಂಡ್ ಅಂಡ್ ವೈಫ್ ವಿಷಯ ಮಾತಾಡೋದು ಅಷ್ಟೇ ಅಲ್ಲ, ಪತಿ ಪತ್ನಿಯ ವಿಷಯ ಅಲ್ದೇನೆ ಮಕ್ಕಳಿಗೂ ಕೂಡ ನಾವು ಟೀಚ್ ಮಾಡುವಂತದ್ ಬಗ್ಗೆ ಇದ್ರ ಬಗ್ಗೆ ಹೇಳ್ಬೇಕು, ಗೃಹಸ್ಥ ಜೀವನ ಯಾಕೆ ಪವಿತ್ರ ಅಂತ. ಸೊ ಅದಕ್ಕೋಸ್ಕರ ಈ ಗೃಹಸ್ಥ ಜೀವನದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೇಬೇಕಾದಂತ ವಿಷಯಗಳು ಭಾಗವತಂ ಏನ್ ಹೇಳುತ್ತೆ ಅನ್ನೋದನ್ನ, ಗೃಹಸ್ಥ ಜೀವನದ ನಿಜವಾದ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಭಾಗವತಂ 3.23.1 ಹೇಳುತ್ತೆ. ಹೇಳಲಿ ಒಂದು ಪರ್ಪೋಟಲ್ ಒಂದು ಲೈನ್ ಇದೆ. ಪ್ರಭುಪಾದ್ರು ಹೇಳ್ತಾರೆ, ಗೃಹಸ್ಥ ಜೀವನದ ಉದ್ದೇಶ ಏನು ಅಂದ್ರೆ, ಗಂಡ ಹೆಂಡತಿ ಇಬ್ರು ಪರಸ್ಪರ ಸಹಾಯ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು. ಸುಮ್ಮನೆ ಎಂಜಾಯ್ಮೆಂಟ್ಗಲ್ಲ ಮದ್ವೆ ಮಾಡ್ಕೊಳ್ಳೋದು. ಗೃಹಸ್ಥ ಜೀವನ ಅಂದ್ರೆ ಇಟ್ ಈಸ್ ನಾಟ್ ಮ್ಯಾನ್ ಮೇಡ್, ಇಟ್ ಈಸ್ ಕೃಷ್ಣ ಮೇಡ್. ನಾವು ಸುಮ್ಮನೆ ಒಟ್ಟಿಗೆ ಏನೋ ಒಂದು ಮಾಡುವಂತ ಜಾಗ ಅಲ್ಲ, ಅದು ಕೃಷ್ಣ ಸೇವೆ ಮಾಡುವಂತಹ ಜಾಗ, ಕೃಷ್ಣನ ಸೇವೆ.
ಕೃಷ್ಣನ ಸೇವೆ ನಾವುಗಳು ಮಾಡುವಂತಹ ಜಾಗನ ಗೃಹಸ್ಥ ಅಥವಾ ಮನೆ, ಗೃಹಸ್ಥ ಮನೆ ಅಂತ ಕರೀತಾರೆ. ಸೊ ವರ್ಣಾಶ್ರಮದ 1.2.13 ಏನ್ ಹೇಳುತ್ತೆ ಅಂದ್ರೆ, ಅಥ ಪುಂಬೀರ್ ಗುಣಶ್ರೇಷ್ಠ ಕರ್ಮಾಶ್ರಯ. ಸೊ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಥ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ವರ್ಣಾಶ್ರಮ ಧರ್ಮದ ಪರಮ ಗುರಿ ಭಗವಂತನ ತೃಪ್ತಿಯನ್ನ ಪಡಿಸೋದೇ. ಭಗವಂತನ ತೃಪ್ತಿಯನ್ನ ಏನ್ ಮಾಡ್ತೀವಿ ಅದು ವರ್ಣಾಶ್ರಮ ಧರ್ಮದ ಪರಮ ಗುರಿ ಅಂತ ಹೇಳುತ್ತೆ. ವರ್ಣ ಮತ್ತೆ ಆಶ್ರಮಗಳು ನಮ್ಗೆ ಗೊತ್ತಿದೆ, ಎಷ್ಟು ವರ್ಣ ಇದೆ, ಎಷ್ಟು ಆಶ್ರಮ ಇದೆ ಅಂತ. ಅದು ಒಟ್ಟಾಗಿ ಕೃಷ್ಣನ ಸಂತೋಷಕ್ಕಾಗಿ ನಾವು ಕಾರ್ಯವನ್ನ ಮಾಡಬೇಕು ನಮ್ಮ ಜೀವನದಲ್ಲಿ. ಈಗ ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆಯನ್ನ ಆಗತ್ತೆ. ಗೃಹಸ್ಥ ಜೀವನದ ಮುಖ್ಯವಾದ ಭಾವನೆ ಏನಿರ್ಬೇಕು ಅಂದ್ರೆ, ನಾವು ಕೃಷ್ಣನ ಸೇವಕರು ಅನ್ನೋ ಭಾವನೆ ಇರಬೇಕು. ಅದರ ಅರ್ಥ ಏನು? ಜವಾಬ್ದಾರಿ, ತ್ಯಾಗ, ಭಕ್ತಿ ಈ ಭಾವನೆಯೊಂದಿಗೆ ಗೃಹಸ್ಥದ ಒಂದು ನಾವು ಜೀವನ ನಡೆಸಿದಾಗ ಅದೊಂದು ಪವಿತ್ರ ಆಶ್ರಮ ಆಗತ್ತೆ. ಬರೀ ಗೃಹಸ್ಥ ಜೀವನ ಅಂದ್ರೆ ಬರೀ ಮದ್ವೆ ಅಲ್ಲ, ಅದು ಭಗವಂತನಿಂದ ಸ್ಥಾಪಿತವಾದ ಆಶ್ರಮ. ಇದರಲ್ಲಿ ಕರ್ದಮ ಮುನಿನೂ ನೋಡ್ತೀವಿ. ಕರ್ದಮ ಮುನಿ ಇಸ್ ಎ ಗ್ರೇಟ್ ಡಿವೋಟಿ ಆಫ್ ದ ಲಾರ್ಡ್. ಅವರು ಕೂಡ ದೇವಹೂತಿಯನ್ನ ಮದ್ವೆ ಮಾಡ್ಕೊಂಡ್ರು. ಮದ್ವೆ ಹೆಂಗ್ ಮಾಡ್ಕೊಂಡ್ರು? ಭಗವಂತನ ಆದೇಶದಿಂದನೇ ಮದ್ವೆನ ಮಾಡ್ಕೊಂಡ್ರು. ಭಗವಂತ ಯೋಗಿಗಳು ಕೂಡ, ಮಹಾಯೋಗಿಗಳು ಆದ್ರೆ ನೀವು ನೋಡಿರ್ತೀವಿ ಅಲ್ವಾ, ನಾವು ಕೇಳಿರ್ತೀವಿ ಮಹಾಯೋಗಿಗಳೇನ್ ಮದ್ವೆ ಆಗಲ್ಲ ಅಂತ. ಮದ್ವೆ ಆಗ್ತಾ ಇದ್ದಾರೆ ಅಂದ್ರೆ ಬರೇ ಕೃಷ್ಣನ ಇಚ್ಛೆ ಇದ್ದಾಗ ಮಾತ್ರ ಮಹಾಯೋಗಿಗಳು ಕೂಡ ಮದ್ವೆ ಮಾಡ್ಕೊಳಕ್ ಸಾಧ್ಯ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಈ ವಿಷಯದಲ್ಲಿ, ಗೃಹಸ್ಥ ಜೀವನ ಇಂದ್ರಿಯ ಸುಖಕ್ಕೆ ಪರ್ಮಿಷನ್ ಕೊಡುವಂತ ಲೈಸೆನ್ಸ್ ಅಲ್ಲ. ಇದು ಸಮಾಜವನ್ನ ಪೋಷಿಸುವ ಮತ್ತು ಕೃಷ್ಣ ಭಾವನಾಮೃತದಲ್ಲಿ ಮುಂದುವರಿಯುವ ಅತಿ ಒಂದು ದೊಡ್ಡ ಜವಾಬ್ದಾರಿ ಅನ್ನೋದನ್ನ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಸೊ ಬ್ರಹ್ಮಚಾರಿಗಳೆಲ್ಲ ವಿದ್ಯಾರ್ಥಿಗಳಾಗ್ತಾರೆ, ಸನ್ಯಾಸಿಗಳೆಲ್ಲ ಗುರುಗಳಾದ್ರೆ ಅದನ್ನ ಇವಾಗ ವಿದ್ಯಾರ್ಥಿಗಳೇನ್ ಮಾಡ್ತಾರೆ? ಕಲಿತಾ ಇರ್ತಾರೆ, ಸೇವೆ ಮಾಡ್ತಾರೆ. ಸನ್ಯಾಸಿಗಳೆಲ್ಲ ಹೇಳ್ಕೊಟ್ರೆ ಅದಕ್ಕೆ ಬೇಕಾದಂತ ಬತ್ತಿ, ಎಣ್ಣೆ, ಇನ್ ಬೇರೆ ಆಶ್ರಮವನ್ನ ಪೂರೈಸೋರು ಯಾರು? ಗೃಹಸ್ಥಾಶ್ರಮ. ಸೊ ಅವಕ್ ಸನ್ಯಾಸಿಗಳನ್ನ ಮತ್ತೆ ವಿದ್ಯಾರ್ಥಿಗಳನ್ನ, ಬ್ರಹ್ಮಚಾರಿಗಳನ್ನ ಪೋಷಿಸ್ತಕ್ಕಂತ ಒಂದು ಅತ್ಯುನ್ನತವಾದಂತಹ ಆಶ್ರಮ ಯಾವುದು ಅಂದ್ರೆ ಗೃಹಸ್ಥಾಶ್ರಮ. ಆ ಗೃಹಸ್ಥಾಶ್ರಮದ ಜವಾಬ್ದಾರಿ ನಾವಿವಾಗ ಮೇಲೆ ಹೇಳಿದ ಎಲ್ಲಾ ವಿಷಯಗಳು ಆಗಿದೆ. ಪ್ರಭುಪಾದರ ಉದ್ದೇಶ ಏನಿತ್ತು ಅಂದ್ರೆ, ಪ್ರತಿ ಮನೆಯಲ್ಲೂ ಕೃಷ್ಣ ಭಾವನಾಮೃತವನ್ನ, ಕೃಷ್ಣ ಚೈತನ್ಯವನ್ನ ಸ್ಥಾಪಿಸೋದು, ಗೃಹಸ್ಥರನ್ನ ಜವಾಬ್ದಾರಿಯುತವಾದ ಭಕ್ತರನ್ನಾಗಿ ರೂಪಿಸೋದು, ಕರುಣೆಯಿಂದ ಗೃಹಸ್ಥರನ್ನ ಅವರ ಮೂಡೇನು ಅಂದ್ರೆ, ಅವ್ರಿಗೆ ಇಷ್ಟೊಂದು ಕರುಣೆ ಇತ್ತು ಅಂದ್ರೆ ಗೃಹಸ್ಥರನ್ನ ಮಾರ್ಗದರ್ಶನ ಮಾಡ್ಬೇಕು ಅನ್ನೋದವರ ಒಂದು ಮೂಡಿತ್ತು. ಮತ್ತೆ ಶುದ್ಧ ಕೃಷ್ಣ ಕೇಂದ್ರೀಕೃತ ಕುಟುಂಬ ಜೀವನಕ್ಕೆ ಅವರು ತುಂಬಾ ಎನ್ಕರೇಜ್ಮೆಂಟ್ ಕೊಟ್ರು. ಸೊ ಈಗ ನಾವು ಕತೆಗೆ ಬರೋಣ. ನಾವು ಕೇಳ್ಕೊಂಡ್ವಿ ಗೃಹಸ್ಥಾಶ್ರಮ ಏನು ಅನ್ನೋದನ್ನ ನಾವು ಇಲ್ಲಿವರೆಗೆ ಕೇಳಿದ್ವಿ. ಇವಾಗ ನಾವು ಕತೆಗೆ ಬರೋಣ. ಸೊ ನಾವು ಇದು ಎಲ್ಲಿ ಬರುತ್ತೆ ಕತೆ ಅಂತಂದ್ರೆ, ಬ್ರಹ್ಮ ಸೃಷ್ಟಿಯನ್ನ ಶುರು ಮಾಡ್ತಾರೆ. ಇದು ಭಾಗವತಂನ 3ನೇ ಸ್ಕಂದದ 21ನೇ ಅಧ್ಯಾಯದಿಂದ ಹಿಡಿದು 23ನೇ ಅಧ್ಯಾಯದವರೆಗೆ ಇದೆ. ಯಾವುದು? ಈ ಒಂದು ಆದರ್ಶ ಗೃಹಸ್ಥ ಜೀವನದಲ್ಲಿ ಕರ್ದಮ ಮುನಿಯ ತಪಸ್ಯ ಮತ್ತೆ ಅವರು ದೇವಹೂತಿ. 23ನೇ ಅಧ್ಯಾಯ ಆದ್ಮೇಲೆ ಅವರ ಮಗ ದೇವಹೂತಿ ಮತ್ತೆ ಕರ್ದಮ ಮುನಿಗಳ ಮಗ ಅವರಿಗೆ ಯಾವ ರೀತಿಯಾದಂತಹ ಒಂದು ಜ್ಞಾನವನ್ನ ಬೋಧಿಸಿದ್ರು ಅನ್ನೋದನ್ನ ಅದು ಮುಂದುವರಿಯುತ್ತೆ. ಕಪಿಲನ ಸಿದ್ಧಾಂತ. ಈ 3ರಲ್ಲಿ ಇವರಿಬ್ಬರ ಒಂದು ಆದರ್ಶ ಜೀವನ ಬರುತ್ತೆ. ಆದರ್ಶ ಜೀವನ ಅನ್ನೋದು ಬರುತ್ತೆ. ಸೊ ನಾವಿವಾಗ ನೋಡ್ಬೇಕಾಗಿರೋದು ಏನು ಅಂದ್ರೆ, ಕತೆ ಎಲ್ಲಿದೆ, ಕರ್ದಮ ಮುನಿ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕರ್ದಮ ಮುನಿ ಯಾರು, ಅವನ ಆದರ್ಶ ಜೀವನ ಏನು ಅನ್ನೋದನ್ನ. ಕರ್ದಮ ಮುನಿ ಯಾರು ಅಂತಂದ್ರೆ, ಬ್ರಹ್ಮನ ಸೃಷ್ಟಿ ಶುರು ಆಗತ್ತೆ. ಬ್ರಹ್ಮನಿಗೆ ಮುಖ್ಯವಾದ ಕ್ರಿಯೇಷನ್ ಒಂದಿದೆ, ಸಬ್ ಡಿವಿಷನ್ ಒಂದಿದೆ. ಏನು? ಮೇನ್ ಒಂದು ಪ್ರೈಮರಿ ಕ್ರಿಯೇಷನ್ ಅಂಡ್ ಸೆಕೆಂಡರಿ ಕ್ರಿಯೇಷನ್. ಆದ್ರೆ ಪ್ರೈಮರಿ ಕ್ರಿಯೇಷನ್ ಎಲ್ಲ ಮಾಡೋದು ಸ್ವತಃ ನಮ್ಮ ಕೃಷ್ಣನೇ ಎಲ್ಲ ಒಂದು ಇಂಗ್ರೀಡಿಯೆಂಟ್ ಕೊಟ್ಟು ಮಾಡ್ತಾರೆ. ಸೆಕೆಂಡರಿ ಕ್ರಿಯೇಷನ್ ನ
ಬರುತ್ತೆ. ಸೆಕೆಂಡರಿ ಕ್ರಿಯೇಷನ್ ಹೆಂಗೆ ಅಂತ ತಿಳ್ಕೊತಾ ಇದ್ದಾರೆ. ಯಾರು ಅಂದ್ರೆ ಮೈತ್ರೇಯ ಮುನಿಗಳು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ವಿದುರಂಗೆ. ಇದು ಒಂದು ಸಂಭಾಷಣೆ ಬರುತ್ತೆ. ಸೊ ಮೈತ್ರೇಯ ಮುನಿಗಳನ್ನ ಕೇಳ್ತಾರೆ ವಿದುರ, ಹೆಂಗೆ ಮನುಷ್ಯರು ಹೆಂಗ್ ಶುರು ಮಾಡಿದ್ರು? ನಾವು ಇವಾಗ ಸ್ವಯಂಭುವ ಮನು ಅಂತ ಯಾರನ್ನ ಕರಿತೀವಿ, ಅವರು ಮನುಷ್ಯರಲ್ಲಿ ಮೊದಲನೆಯವರಾಗಿ ಬಂದ್ರು. ಸ್ವಯಂಭುವ ಮನು ಯಾರು ಅಂದ್ರೆ ಕೃಷ್ಣನ 10 ಮಕ್ಕಳಿದ್ರು. 10 ಮಕ್ಕಳೆಲ್ಲ ತುಂಬಾ 10 ಒಂದು ಅವರ ಒಂದು ಬಾಡಿಯಿಂದ ಉತ್ಪತ್ತಿ ಆದವರು ಎಲ್ಲರೂ ಅಷ್ಟೇ. ಸೊ ಅವರು 10 ಜನ ಮಕ್ಕಳಲ್ಲಿ ಕರ್ದಮ ಮುನಿ ಒಬ್ರು, ಬ್ರಹ್ಮನ ಪುತ್ರ ಅಂತಾನೆ ಹೇಳ್ಬೋದು, ಮಾನಸ ಪುತ್ರ ಅಂತ. ಸೊ ಬ್ರಹ್ಮನ ಒಂದು ಪುತ್ರ ಯಾರು ಬಂದು ಕರ್ದಮ ಮುನಿ. ಅದೇ ಮನುಷ್ಯನಾಗಿ ಬರಕ್ಕೆ ಅವರ ಒಂದು ಸ್ವಯಂಭುವ ಮುನು ಮತ್ತೆ ಸಾರಿ ಮಾತಾಜಿ, ಸ್ವಯಂಭುವ ಮನು ಮತ್ತೆ ಮಾತಾಜಿ ಯಾರು ಜ್ಞಾಪಕ ಇದೆಯಾ? ಯಾರಿಗೆ ಸ್ವಯಂಭುವ ಮನು ಪತ್ನಿಯ ಹೆಸರು ಜ್ಞಾಪಕ ಇದೆಯಾ? ಶತರೂಪ. ಯಾರಾದ್ರೂ ಹೇಳಲಿಕ್ಕ? ಶತರೂಪ ಮತ್ತೆ ಸ್ವಯಂಭುವ ಮನು ಕೂಡ ಅವರ ಒಂದು ಸೃಷ್ಟಿಯನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಹೇಳಿದಾಗ ನಮಗೆ ಗೊತ್ತಿದ್ದಂಗೆನೆ ಸನತ್ ಕುಮಾರರು ಇರ್ತಾರೆ, ನಾನು ಸೃಷ್ಟಿ ಮಾಡಲ್ಲ, ನಾನು ಜ್ಞಾನ ಮತ್ತೆ ಸಂಸಾರದಲ್ಲಿ ನಾನು ಸಿಕ್ಕಾಕೊಳ್ಳಲ್ಲ ಅಂತ ಹೇಳಿ ಎಷ್ಟು ಜನ ಬ್ರಹ್ಮನ ಸೃಷ್ಟಿಯಲ್ಲಿ ಅದಾಗತ್ತೆ, ಆಮೇಲೆ ಶಿವನ ಸೃಷ್ಟಿ ಆಗತ್ತೆ, ಶಿವ ಹೇಳ್ತಾರೆ. ಅದೆಲ್ಲ ಮುಂದುವರೆದಾದ್ಮೇಲೆ ಸ್ವಯಂಭುವ ಮನು ಮತ್ತೆ ಇವಾಗ ಶತರೂಪನ ಸೃಷ್ಟಿ ಮಾಡ್ತಾರೆ. ಅವ್ರಿಗೆ ಹೇಳ್ತಾರೆ, ನಿಮ್ಮಿಂದ ಒಂದು ಇವಾಗ ಭೂಮಿಯ ಒಂದು ಏನ್ ಅರ್ಥಲಿ ಪ್ಲಾನೆಟ್ ಅಲ್ಲಿ ಮನುಷ್ಯರ ವಂಶ ಬಂದಿದ್ದು. ನಾವು ಚಿಕ್ಕದ್ರಿಂದ ಯಾವಾಗಾದ್ರೂ ಕ್ರಿಶ್ಚಿಯನ್ ನಲ್ಲಿ ಆಡಮ್ ಅಂಡ್ ಈವ್ ಅಂತ ಕೇಳಿರ್ತೀವಲ್ವಾ, ಅದೇ ತರ ಈ ಒಂದು ಸೃಷ್ಟಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದು ಸ್ವಯಂಭುವ ಮನು. ಈಗ ವೈವಸ್ವತ ಮನು ನಡೀತಾ ಇದೆ, ಆದ್ರೆ ಅವಾಗ ಮುಂಚೆ ನಡೀತಾ ಇದ್ದು ಮನು. ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳು ಬಂದು ಹೋಗ್ತಾರೆ. ಸೊ ಅದರಲ್ಲಿ ಮೊದಲನೇ ಮನು ಸೃಷ್ಟಿಯಾಗಿದ್ದು ಸ್ವಯಂಭುವ ಮನು. ಸ್ವಯಂಭುವ ಮನು ಮತ್ತು ಶತರೂಪನ ಹೇಳ್ತಾರೆ, ನೀವು ಒಂದು ಸಂಸಾರ ಅಂದ್ರೆ ಪ್ರಜನೆಯನ್ನ ಮಾಡಿ, ನೀವು ಸಂತತಿಯನ್ನ ಮುಂದುವರಿಸುವಂತಹ ಒಂದು ಕೆಲಸವನ್ನ ಮಾಡ್ಬೇಕು. ಯಾಕಂದ್ರೆ ಬರೀ ಎಲ್ಲ ಇಂಗ್ರೀಡಿಯೆಂಟ್ ಆಯ್ತು, ಭೂಮಿ ಇದೆ, ಮನುಷ್ಯರು ಬೇಕಲ್ಲ ಅಲ್ಲಿ ಸೃಷ್ಟಿ ಮಾಡಿದ್ಮೇಲೆ. ಬ್ರಹ್ಮನ ಕೆಲಸ ಅದೇ ತಾನೇ, ಸೃಷ್ಟಿ ಮಾಡೋದು. ಸೃಷ್ಟಿ ಮಾಡಿದಾಗ ಕರ್ದಮ ಮುನಿಗೂ ಕೂಡ ಅದೇ ರೀತಿಯ ಒಂದು ಆರ್ಡರ್ ಅನ್ನ ಕೊಡ್ಲಾಗತ್ತೆ, ಈ ತರ ನೀನು ಮಾಡಪ್ಪ ಅಂತ ಹೇಳಿ, ಏನೋ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿ. ಆ ಒಂದು ಯಾರಿಗೆ ಸ್ವಯಂಭವ ಮುನು ಮತ್ತೆ ಶತರೂಪ ಕೂಡ ಆದರ್ಶ ದಂಪತಿಗಳು. ಅವರು ತಮ್ಮ ಆಳ್ವಿಕೆಯನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ಭಾಗವತಮನ ಕಥೆಗಳಲ್ಲಿ ತುಂಬಾ ಚೆನ್ನಾಗಿ ನಿರೂಪಿತ ಆಗಿದೆ. ಅವರಿಬ್ಬರಿಗೆ 5 ಜನ ಮಕ್ಕಳಿರ್ತಾರೆ. 3 ಜನ ದೇವಹೂತಿ, ಆಹುತಿ ಅಂಡ್ ಪ್ರಸೂತಿ, ಮತ್ತೆ ಉತ್ತಾನಪಾದ, ಪ್ರಿಯಂವ್ರತ, 5 ಜನ ಮಕ್ಕಳಿರ್ತಾರೆ. ಅದರಲ್ಲಿ ನಾವು ದೇವಹೂತಿ ಬಗ್ಗೆ ತಿಳ್ಕೊತಾ ಇದ್ದೀವಿ ಇವತ್ತು. ವಿದುರರು ಕೇಳ್ತಾರೆ, ದೇವಹೂತಿ ಮೊದಲನೇ ಮನುಷ್ಯನ ಬಗ್ಗೆ ಹೇಳಿ, ಮತ್ತೆ ಅದರಲ್ಲಿ 5 ಜನ ಮಕ್ಕಳಲ್ಲಿ ಮೊದಲು ಯಾಕೆ ಇವ್ರನ್ನ ಕೇಳ್ತಾರೆ? ಯಾರ ದೇವಹೂತಿ ಮತ್ತೆ ಕರ್ದಮ ಮುನಿಯ ಮಗನ ಅವ್ರ ಬಗ್ಗೆ ಹೇಳಿ ಅಂತ ಫಸ್ಟ್ ಯಾಕೆ ಕೇಳ್ತಾರೆ? 5 ಜನ ಮಕ್ಕಳಲ್ಲಿ ಪ್ರಿಯವ್ರತ, ಉತ್ತಾನಪಾದನ ಯಾಕೆ ಕೇಳಬಾರ್ದು? ಉತ್ತಾನಪಾದ ನಮ್ಮೆಲ್ರಿಗೂ ಗೊತ್ತು, ಯಾರು ಧ್ರುವನ ತಂದೆ ಉತ್ತಾನಪಾದ. ಸೊ ಇದು ತುಂಬಾನೇ ಅತ್ಯುತ್ತಮವಾದ ಸಬ್ಜೆಕ್ಟ್ ಇದು. ಸೊ ಯಾಕೆ ಕೇಳ್ತಾರೆ ವಿದುರರು ಅಂತ ಅನ್ನೋದಕ್ಕೆ ಆಚಾರ್ಯರು ಹೇಳ್ತಾರೆ, ಅವರಿಗೆ ಸ್ವಯಂ ಕೃಷ್ಣನ ಕಥೆಗಳಲ್ಲದೆ, ಕೃಷ್ಣನ ಬಗ್ಗೆ ಅಲ್ಲದೆ ಬೇರೆ ಏನೂ ಕೇಳಕ್ಕೆ ಇಷ್ಟ ಇರಲ್ಲ ಯಾರಿಗೂ. ಸೊ ಆ ಒಂದು ಭಾವನೆಯಿಂದ ಅವರಿಗೆ ಕಪಿಲನೇ ಸ್ವಯಂ ಕೃಷ್ಣ ಭಗವಂತನೇ ಅವರ ಮಗನಾಗಿ ಹುಟ್ಟುತ್ತಾ ಇರ್ತಾನೆ, ಕಪಿಲ ಮುನಿಯಾಗಿ. ಅದಕ್ಕೋಸ್ಕರ ಅವರು ಈ ಪ್ರಶ್ನೆಯನ್ನ ಮಾಡ್ತಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಕರ್ದಮ ಮುನಿ ಇಲ್ಲಿ ತಪಸ್ಯ ಮಾಡ್ತಾರೆ. ಇಲ್ಲಿ ಸ್ವಯಂಭುವ ಮನು ಮತ್ತೆ ದೇವಹೂತಿ ಸ್ವಯಂಭುವ ಮತ್ತು ಶತರೂಪ, ದೇವಹೂತಿ ಅವ್ರ ಮಕ್ಕಳು ಯಾವ ರೀತಿ ಮದ್ವೆ ಆಯ್ತು ಅನ್ನೋದನ್ನ ನೋಡೋಣ. ಓಕೆ, ತಪಸ್ ಬಗ್ಗೆ ಬರೋಣ. ಕರ್ದಮ ಮುನಿ ಹೇಳಿದ ತಕ್ಷಣ, ಬ್ರಹ್ಮ ಹೇಳಿದ ತಕ್ಷಣ ಅವ್ರೇನ್ ಮಾಡಿದ್ರು? ತಪಸ್ ಮಾಡಕ್ ಶುರು ಮಾಡಿದ್ರು. ಯಾಕೆ ತಪಸ್ ಮಾಡಕ್ ಶುರು ಮಾಡಿದ್ರು? ತಪಸ್ ಯಾಕೆ ಮಾಡಕ್ ಶುರು ಮಾಡಿದ್ರು? ತಪಸ್ ಯಾಕೆ ಬೇಕು? ಬ್ರಹ್ಮ ಸೃಷ್ಟಿ ಮಾಡುವಾಗ ಕೃಷ್ಣ ಹೇಳ್ತಾರೆ, ಏನು ಬ್ರಹ್ಮ ಸೃಷ್ಟಿ ಆಗತ್ತೆ ನಿಮ್ಗೆ ಗೊತ್ತಿರ್ಬೋದು, ಗರ್ಭೋದಕ ಸಾಯಿ ವಿಷ್ಣುವಿನ ಒಂದು
ಮಲ್ಕೊಂಡ ತಕ್ಷಣ, ಅವರ ಒಂದು ಸೃಷ್ಟಿಯ ಕಾರ್ಯ ಶುರುವಾದ ತಕ್ಷಣ ಕ್ಷೀರಸಾಯಿಯಲ್ಲಿ ಮಲಗಿರ್ತಾರೆ, ಶಯನನಾಗಿ ಮಲಗಿರ್ತಕ್ಕಂಥ ಅವನ ಗರ್ಭದ ಒಕ್ಕಳನಿಂದ ಒಂದು ಕಮಲದ ಪುಷ್ಪ, ಅದ ಒಂದು ಅಂಬಲಿಕಲ್ ಗಾಡಿಂದ ಬಂದು ಒಂದು ಕಮಲದ ಪುಷ್ಪ ಅರಳುತ್ತೆ. ಅಲ್ಲಿ ಕೂತ್ಕೋತಾರೆ ಬ್ರಹ್ಮ ಕೂತ್ಕೊಂಡಾಗ ಅಲ್ಲಿ ಯಾರು ಏನು ಗೊತ್ತಾಗಲ್ಲ ಮಾಡಕ್ಕೆ. ಅವಾಗ ತಪ 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 ಅನ್ನೋ ಒಂದು ವರ್ಡ್ ಕೇಳುತ್ತೆ ಅವ್ರಿಗೆ, ತಪಸ್ ಮಾಡು ಅಂತ. ಅಂದ್ರೆ ನಾವು ಕ್ಲೀನ್ ಆಗಿಲ್ಲ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ತಪಸ್ಸು ತುಂಬಾ ಇಂಪಾರ್ಟೆಂಟು ಜೀವನದಲ್ಲಿ ಅಂತ. ನಾವ್ ಇವಾಗ ಒಂದು ಕ್ಲಾಸ್ ಮಾಡ್ತಾ ಇದೀನಿ. ಅಫ್ಕೋರ್ಸ್ ಈ ಕ್ಲಾಸ್ ಮಾಡುವಾಗ ಮುಂಚೆ ಮಾಡಿದ್ದೊಂಚೂರ ಕ್ಲಾಸ್ನ ಪರಿಚಯ ಇತ್ತು. ಅದು ಬಿಟ್ರೆ ಅದ್ರಲ್ಲಿ ಏನ್ ಗೊತ್ತಿದ್ಯೋ, ದೇವ್ರೆ ನಿನ್ ಪ್ರಾರ್ಥನೆ ಮಾಡಿ, ನಿನ್ ಗುರುಗಳನ್ನ ಪ್ರಾರ್ಥನೆ ಮಾಡಿ ನಾನು ಕೇಳ್ಕೊತೀನಿ ಅಷ್ಟೇ ಅಂತ ಹೇಳ್ದೆ ನಾನು ಅಂತ ಹೇಳಿ ನಾನು ಮಾಡಿದೆ. ಅದರ್ವೈಸ್ ಇದನ್ ಮಾಡ್ಬೇಕಾದ್ರೂ ತಪಸ್ಯ, ಮಕ್ಕಳನ್ನ ಸಾಕ್ಬೇಕಾದ್ರೆ ತಪಸ್ಯ, ಗೃಹಿಣಿಯರಾಗಿ ಒಂದು ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಅದಕ್ಕೆ ಎಷ್ಟು ತಪಸ್ಯ ಇರಬೇಕು. ತಪಸ್ಯ ಮಾಡಿದ ಕೆಲಸ ಯಾವಾಗ್ಲೂ ಸಕ್ಸಸ್ ಆಗುತ್ತೆ. ನೀವು ಯಾವ್ದೋ ಒಂದು ಮನೆ ಕಟ್ಟಬೇಕು ಅಂತ ಅನ್ಕೋತೀರಾ, ಮದ್ವೆ ಮಾಡ್ಬೇಕು ಅಂತೀರಾ, ಅಥವಾ ಲೈಫ್ ರೆಸಲ್ಯೂಷನ್, ನ್ಯೂ ಇಯರ್ ರೆಸಲ್ಯೂಷನ್. ಆಕ್ಚುಲಿ ನ್ಯೂ ಇಯರ್ ರೆಸಲ್ಯೂಷನ್ ಬಗ್ಗೆ ಯಾರಾದ್ರೂ ಒಂದು ಕ್ಲಾಸ್ ಮಾಡ್ಲೇಬೇಕು. ಯಾಕಂದ್ರೆ ಮೋಟಿವೇಟ್ ಮಾಡ್ಲಿಕ್ಕೆ ಜನರಿಗೆ, ಅಂದ್ರೆ ಎಲ್ಲ ಒಂದು ಭಕ್ತರಿಗೆ ಮೋಟಿವೇಟ್ ಮಾಡ್ಲಿಕ್ಕೆ. ಸೊ ನಾವು ಕೂಡ ಒಂದು ರೆಸಲ್ಯೂಷನ್ ಮಾಡ್ಕೋಬಹುದು. ಇವಾಗ ಚಿಕ್ಕದಾಗಿ ಏನಾದ್ರೂ ರೆಸಲ್ಯೂಷನ್ ಮಾಡ್ಕೋಬಹುದು, ಆದರ್ಶ ಜೀವನವನ್ನ ಹೆಂಗ್ ಮಾಡ್ಬೋದು ಅನ್ನೋದ್ರಲ್ಲಿ. ಆ ರೆಸಲ್ಯೂಷನ್ಗಳನ್ನ, ತಪಸ್ಸು, ಅದೆಲ್ಲದಕ್ಕೂ ಒಂದು ತಪಸ್ಸೆ ಬೇಕು. ಏನೋ ಇವತ್ತು ನಾನು ಅನ್ಕೋತೀವಿ ನನ್ನ ರೆಸಲ್ಯೂಷನ್, ಅಪ್ಪ ನಾನು ವೆಯ್ಟ್ ಜಾಸ್ತಿ ಇದೀನಿ, ನನ್ನ ರೆಸಲ್ಯೂಷನ್ ಅಂತಲ್ಲ, ಯೂಶಲ್ ಆಗಿ ಇವಾಗ ಇರೋಂಥ ರೆಸಲ್ಯೂಷನ್, ನಾನಂತೂ ಒಂದು 10 kg ಕಮ್ಮಿ ಆಗ್ತೀನಿ ಅಂತ ಮಾಡ್ಕೊಂಡ್ಬಿಟ್ಟು ಬರೀ 1-2 ದಿನ ಸುಮ್ಮನೆ ಇದ್ಬಿಟ್ಟು ನಮ್ಮ ಕೃಷ್ಣ ಭಾವನಾಮೃತದಲ್ಲಿ ಪ್ರಸಾದದ್ದು ಜಾಸ್ತಿ, ಏನು ಮಾಡ್ದಂಗೆ ಪ್ರಸಾದವನ್ನ ತಿನ್ಕೊಂಡಿದ್ರೆ ಮಾಡಕ್ಕಾಗಲ್ಲ. ಅದಕ್ಕೆ ಒಂದು ತಪಸ್ಯ ಬೇಕು. ಇಲ್ಲ ನಾನು ಸಂಜೆ ಆದ್ಮೇಲೆ ಊಟ ಮಾಡಲ್ಲ, ಎಕ್ಸಾಂಪಲ್ ಹೇಳ್ತಿರೋದು. ಸೊ ಅದಲ್ದೇನೆ ಪ್ರಭುಗಳಿಗೆ ಅವ್ರಿಗೆ ಇನ್ನೂ ಜಾಸ್ತಿ ತಪಸ್ಯ, ನಮ್ಗಾದ್ರೆ ಕಡಿಮೆ ತಪಸ್ಯ, ಅವ್ರಿಗೆ ಇನ್ನೂ ಜಾಸ್ತಿ ತಪಸ್ಯ. ಹೆಂಗೆ ಜಾಸ್ತಿ ತಪಸ್ಯ? ಅವರು ಆಫೀಸು ಮೇಂಟೈನ್ ಮಾಡ್ಬೇಕು, ಮನೇನು ಮೇಂಟೈನ್ ಮಾಡ್ಬೇಕು, ಜವಾಬ್ದಾರಿನೂ ತಗೋಬೇಕು, ಎಲ್ಲ ಇರುತ್ತೆ. ಅವ್ರಿಗೂ ತಪಸ್ಯ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ತಪಸ್ಯ ಅನ್ನೋದು ಜೀವನದಲ್ಲಿ ಬೇಕೇ ಬೇಕು. ಕರ್ದಮ ಮುನಿ ತಪಸ್ ಮಾಡಿದ್ರು. ಅವರು ಬ್ರಹ್ಮನೂ ಅಷ್ಟೇ, ಹೇಳಿದ ತಕ್ಷಣ ತಪ ಅನ್ನೋ ವರ್ಡ್ ಬಂತು, ತಪಸ್ ಮಾಡಿ ಒಂದು ಸೃಷ್ಟಿಯ ಕಾರ್ಯವನ್ನ ಆರಂಭ ಮಾಡಿದ್ರು. ಎಷ್ಟೊಂದು ಉದಾಹರಣೆಗಳನ್ನ ಭಾಗವತಮಲ್ಲಿ ಕೂಡ ನೋಡ್ತೀವಿ. ತಪಸ್ಸು ತುಂಬಾ ಬೇಕೇ ಬೇಕು ಅನ್ನೋದನ್ನ. ಯಾವುದೇ ಒಂದು ಮಹತ್ವದ ಕಾರ್ಯಕ್ಕೂ ಕೂಡ ತಪಸ್ ಅನ್ನೋದು ಅಡಿಪಾಯ. ಏನಂದ್ರೆ ನಮ್ಗೇನು ತಪಸ್ಸು, ನಮ್ಗೆ ಕಲಿಯುಗದಲ್ಲಿ ಶ್ರೀಲ ಪ್ರಭುಪಾದರು ಒಂದು ತಪಸ್ನ ಹೇಳ್ತಾರೆ. ಏನ್ ಮಾಡ್ಬೇಕು ನಾವು? ಇಂಪಾರ್ಟೆಂಟ್ ಆಗಿ ಪ್ರತಿದಿನ ಹರೇ ಕೃಷ್ಣ ಜಪ ಮಾಡೋದು, 4 ನಿಯಮಗಳ ಪಾಲನೆ ಮಾಡೋದು, ಸಣ್ಣ ತ್ಯಾಗ ಮಾಡೋದು, ಕುಟುಂಬದಲ್ಲಿ ಕೇಂದ್ರೀಕರಣ ಮಾಡೋದು, ಇದು ತಪಸ್ಸು. ಸೊ ನಾವು ಯಾರೋ ಕಥೆಯನ್ನ ಹೇಳ್ತಾ ಇದ್ವಿ, ಕಥೆಯನ್ನ ಕೇಳ್ಬಿಟ್ಟು ಆಮೇಲೆ ಈ ಒಂದು ಟೈಮ್ ಇದ್ರೆ ಮಾತ್ರ ಇದನ್ನ ಡಿಸ್ಕಸ್ ಮಾಡೋಣ. ದೇವಹೂತಿ ಕರ್ದಮರ ಮುನಿ ತುಂಬಾನೇ ತಪಸ್ಸು, ತುಂಬಾ ಒಂದು ಆದರ್ಶ ಜೀವನ ತುಂಬಾ ಚೆನ್ನಾಗಿದೆ. ಅವರು ತಪಸ್ ಮಾಡಕ್ ಶುರು ಮಾಡ್ತಾರೆ. ತಪಸ್ ಮಾಡಕ್ಕೆ ಶುರು ಮಾಡಿದ್ರು. ಅಲ್ಲಾದ್ಮೇಲೆ ದೇವ್ರು ಅವ್ರಿಗೆ ಪ್ರತ್ಯಕ್ಷ ಆಗ್ತಾರೆ. ತುಂಬಾ ಎಷ್ಟು ಚೆನ್ನಾಗಿ ತಪಸ್ಸೆ ಮಾಡ್ತಾರೆ ಅಂದ್ರೆ ಅಷ್ಟು ಕಣ್ಣಲ್ಲಿ ನೀರು ಬರುತ್ತಂತೆ ದೇವ್ರಿಗೆ. ಇವ್ರಿಗೆ ತಪಸ್ಸೆ ಮಾಡಿದ್ದನ್ನು ನೋಡಿ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಮಟ್ಟಿಗೆ ತಪಸ್ಸೆ ಮಾಡ್ತಾರೆ. ತಪಸ್ಸೆ ಮಾಡಾದ್ಮೇಲೆ ಅವ್ರು ದೇವ್ರದ್ರಿಗೆ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದಾಗ ಯಾಕಪ್ಪ ತಪಸ್ ಮಾಡಿದೆ, ಏನು ತಪಸ್ ಮಾಡಿದಾಗ ಉದ್ದೇಶ ಇರ್ಬೇಕಲ್ಲ. 10,000 ವರ್ಷ ಮಾಡಿದ್ ಏನಕ್ಕೆ ಅಂದ್ರೆ ಬ್ರಹ್ಮ ಹೇಳಿದ್ರು ಮದ್ವೆ ಆಗುವಂತ. ಬರೀ ಮದ್ವೆ ಆಗಕ್ಕೆ 10,000 ವರ್ಷ ತಪಸ್ ಮಾಡಿದ್ರು. ಜಸ್ಟ್ ಇಮ್ಯಾಜಿನ್ ಎಲ್ರು. ಸೊ ಮದ್ವೆ ಆಗಕ್ಕೆ ಎಷ್ಟು ತಪಸ್ಸೆ ಮಾಡ್ಬೇಕು ಅನ್ನೋದು ಇವಾಗ ಅರ್ಥ ಆಗ್ಬೇಕು, ನಾವೆಲ್ಲ ತಿಳ್ಕೊಬೇಕಾದ್ರೆ. ಮದ್ವೆ ಆಗೋಗಿದೆ ಇವಾಗ. ಆದರ್ಶ ಜೀವನ ಮಾಡಕ್ಕೆ ಏನ್ ತಪಸ್ಸೆ ಮಾಡ್ಬೇಕು, ಮುಂದಿನ ಇದಕ್ಕೆ ಏನ್ ತಪಸ್ಸೆ ಮಾಡ್ಬೇಕು ಅನ್ನೋದು ನೋಡೋಣ. 10,000 ವರ್ಷ ಏನೇನು ಅವ್ರ ಉದ್ದೇಶ, ತಪಸ್ ಮಾಡೋದ್ರಲ್ಲಿ ಉದ್ದೇಶ ಇತ್ತು ಅಂತಂದ್ರೆ, ಒಂದು ಅವರ ಒಂದು ಗುರುಗಳದ್ದು ಏನ್ ಆರ್ಡರ್ ಇತ್ತು ಅದನ್ನ ಪ್ಲೀಸ್ ಮಾಡ್ಬೇಕಾಗಿತ್ತು, ಅದನ್ನ ಪಾಲಿಸ್ಬೇಕಾಗಿತ್ತು, ಅದಕ್ಕೆ ತಪಸ್ಸೆ ಮಾಡಿದ್ರು. ಆಮೇಲೆ ಗುರುಗಳ ಆರ್ಡರು ಮತ್ತೆ ದೇವರ ಆರ್ಡರು ಒಂದೇ ಇತ್ತು, ಅದಕ್ಕೋಸ್ಕರ ತಪಸ್ಸೆ ಮಾಡಿದ್ರು. ಮತ್ತೆ ಆ ಆರ್ಡರ್ ಏನಿತ್ತು, ಒಂದು ಹುಡುಗಿ ಬೇಕಿತ್ತು ಅವ್ರಿಗೆ, ಒಂದು ಮದ್ವೆ ಆಗ್ಬೇಕಾಗಿತ್ತು. ಅದು ಏನು ಮದ್ವೆ ಬೇಕು ಅಂದ್ರೆ, ನನಗೆ ಸಮಾನಶೀಲನಾದ ಅಂತ ಒಂದು ಹೆಣ್ಣನ್ನ ಕೊಡು ಅಂತೇಳಿ ಮದುವೆ ಮಾಡ್ಕೋಬೇಕಾಗಿತ್ತು. ಅವಾಗ ಪ್ರತ್ಯಕ್ಷ ಆದಾಗ ಅವ್ರು ಹೇಳ್ತಾರೆ, ನಾನು ಸಮಾನಶೀಲನಾದ ಹೆಣ್ಣು ಬೇಕು. ಬೇರೆಯವರೆಲ್ಲ ಏನು ಭಗವಂತ ಪ್ರತ್ಯಕ್ಷ ಆದ ತಕ್ಷಣ
ಎಷ್ಟು ಚೆನ್ನಾಗಿದೆ ಕರ್ದಮ ಮುನಿಯ ಮಾತುಗಳು ತುಂಬಾ ಚೆನ್ನಾಗಿದೆ ಈ ಒಂದು ವಿಷಯದಲ್ಲಿ. ಹೇಳ್ತಾರೆ ಎಷ್ಟೊಂದು ಯಾರೋ ಒಂದು ನಾರ್ಮಲ್ ತರ, ಏನು ಅಂತಂದ್ರೆ ಇದಕ್ಕೊಂದು ಚಿಕ್ಕ ಉದಾಹರಣೆ ನೋಡ್ಬೋದು. ಒಂದು ಚಿಕ್ಕ ಕತೆ ಕೇಳೋಣ, ತುಂಬಾ ಜ್ಞಾಪಕ ಬರ್ತಾ ಇದೆ, ಹೇಳೋಣ. ಒಂದು ಲೇಡಿ ಇರ್ತಾರೆ, ಒಂದು ವಯಸ್ಸಾದಂತಹ ಮುದುಕಿ ಇರ್ತಾರೆ. ಮುದುಕಿ ಅಂದ್ರೆ ತುಂಬಾನೇ ಇದು, ದಿನಾ ಹೋಗಿ ಅವರು ಇದು ಒಂದು ಏನದು ಕಟ್ಟು, ಸೌದೆ ಕಟ್ಟನ್ನ ತಗೊಂಡು ಬಂದು ಅವ್ರನ್ನ ಎತ್ಕೊಂಡು ಹೋಗಿ ಅವ್ರನ್ನ ವ್ಯಾಪಾರ ಮಾಡ್ಕೊಂಡ್ಬಂದು ಅರಣ್ಯದಿಂದ ತಗೊಂಡ್ಬಂದು ವ್ಯಾಪಾರ ಮಾಡೋದು ಅವ್ರ ದಿನನಿತ್ಯದ ಕೆಲಸ. ಅವತ್ತು ಸಾರಿ ಮಾತಾಜಿ, ನಾನು ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಆಗ್ತಿದೆ, ನನ್ನಿಂದ ನಿಮ್ಗೆಲ್ರಿಗೂ ಕ್ಷಮಿಸಿ ಅಂತ ಕೇಳ್ಕೊತಾ ಮುಂದುವರಿಸ್ತೀನಿ. ಆ ಒಂದು ಕಟ್ಟನ್ನ ತಗೊಂಬಂದು ಮಾಡ್ತಾ ಇರ್ತಾರೆ. ಅವಾಗ ತುಂಬಾ ಒಂದಿನ ವಯಸ್ಸು ಬೇರೆ ಆಗಿರುತ್ತೆ, ವಿಪರೀತ ಬಿಸಿಲು, ಆ ಕಟ್ ಮಾಡಿ ಇದು ಹೊರೆಯನ್ನ ಎತ್ತಕ್ ಆಗ್ತಾ ಇಲ್ಲ, ಅವ್ರ ಕೈಲಿ ಬರ್ತಾ ಇದ್ದಾಗ ದೇವ್ರಿಗೆ ಅವರು ಸಿನ್ಸಿಯರ್ ಆಗಿ ಪ್ರೇಯರ್ ಮಾಡ್ತಾರೆ. ದೇವ್ರೇ ನನ್ಗೆ ಈ ಕಷ್ಟದಿಂದ ಪಾರ್ ಮಾಡು, ಈ ಒಂದು ಇದನ್ನ ಕಟ್ಟನ್ನ ನನ್ನ ತಲೆ ಮೇಲೆ ಇಟ್ಕೊಂಡು ನಾನು ಹೋಗ್ಬೇಕಲ್ಲ, ಏನು ಮನೆ ತಲುಪ್ಬೇಕಲ್ಲ ನಾನು ಅಂತ ಸಿನ್ಸಿಯರ್ ಆಗಿ ದೇವ್ರನ್ನೇ ಪ್ರಾರ್ಥನೆ ಮಾಡ್ತಾರೆ. ಸಿನ್ಸಿಯರ್ ಆಗಿ ಅಜಾಮಿಳ ಕೂಡ ಯಾವುದೇ ಉದ್ದೇಶ ಇರ್ಲಿಲ್ಲ. ಎಷ್ಟು ಜನ ಪ್ರೇಯರ್ ಮಾಡಿದ್ರಲ್ವಾ, ಅಜಾಮಿಳ ಕರೆದ ತಕ್ಷಣ ಬಂದ್ಬಿಟ್ರು. ಆವಾಗ ಅದೇ ತರ ದೇವ್ರು ಪ್ರತ್ಯಕ್ಷ ಆಗ್ತಾರೆ ಅವ್ರಿಗೆ. ಯಾರಿಗೆ? ಆ ಮುದುಕಿಗೆ, ಯಾರು ಒಂದು ಹಣ್ಣು ವಯಸ್ಸಾದಂತಹ ಒಂದು ಸ್ತ್ರೀ ಇದ್ರಲ್ಲ ಅವರಿಗೆ ಪ್ರತ್ಯಕ್ಷ ಆದ ತಕ್ಷಣ ಹೇಳ್ತಾರೆ. ಪ್ರತ್ಯಕ್ಷ ಆದ ತಕ್ಷಣ ಅವ್ರು ಹೇಳ್ತಾರೆ, ಓ ದೇವ್ರ ಪ್ರತ್ಯಕ್ಷ ಆದ್ರಲ್ಲ ಅಂತ ಹೇಳಿ ಅವ್ರು ಕೇಳ್ತಾರೆ, ಏನ್ ಬೇಕು ನಿನ್ಗೆ ಅಂತ ಕೇಳ್ತಾರೆ. ಏನ್ ಬೇಕು ಅಂತ ಹೇಳಿದಾಗ, ಏನ್ ಬೇಕಾದ್ರೂ ಕೇಳ್ಬೋದಾಗಿತ್ತು ತಾನೇ, ಆ ವಯಸ್ಸಾದ ಹಣ್ಣಾದ ಮುದುಕಿ. ಅವ್ರು ಹೇಳ್ತಾರೆ, ಈ ಹೊರೆಯನ್ನ ಇಟ್ಟು ನನ್ನ ತಲೆ ಮೇಲೆ ಇಡು ಅಂತ ಕೇಳ್ತಾರೆ. ಬೇಕಾದ ಆ ತರ ಪರಿಸ್ಥಿತಿ ಆಗಿದೆ. ನಾವು ತಪಸ್ಸೆ ಮಾಡ್ತೀವಿ ಅಂದ್ರೆ ದೇವ್ರನ್ನ ಏನ್ ಕೇಳ್ಬೇಕು ಏನ್ ಕೇಳ್ಬಾರ್ದು ಅನ್ನೋದು ನಮಗ್ ಗೊತ್ತಿಲ್ಲ. ನಾವು ಜೈಲಲ್ಲಿ ಇದೀವಿ ಅನ್ನೋದು ಫಸ್ಟ್ ಗೊತ್ತಿಲ್ಲ. ಜೈಲಲ್ಲಿ ಇರ್ಬೇಕಾದವ್ರು ನಾವು ಆಚೆ ಹೋಗೋದನ್ನ ಕೇಳ್ಬೇಕು. ಜೈಲರ್ ಯಾರಾದ್ರೂ ಕೇಳಿದ್ರೆ, ನಾವು ಇವಾಗ ಮಹಾಮಾಯ ದುರ್ಗೆನ್ ಪೂಜೆ ಮಾಡ್ಬೋದು, ಯಾರನ್ನೇ ಪೂಜೆ ಮಾಡ್ಬೋದು, ಅವ್ರನ್ನ ನಮ್ಗೆ ಇಮಿಡಿಯೇಟ್ ಆಗಿರೋರ್ನ, ಅವ್ರನ್ನ ಏನಾದ್ರೂ ಬಂದು ಜೈಲರು ಕಳ್ತನ ಮಾಡಿ ಒಳಗಡೆ ಏನೋ ಎನಿ ಕಾರಣದಿಂದ ನಾವು ಬಂದಿರ್ತೀವಿ, ಮಾಡಿದಾಗ ಆಚೆ ಹೋಗಕ್ಕೆ ಜೈಲರ್ನ ಕೇಳ್ಬೇಕಲ್ವಾ. ಏನ್ ಬೇಕು ನಿಮ್ಗೆ ಅಂತಂದ್ರೆ, ನಮ್ಗೆ 3 ಹೊತ್ತು ಊಟ ಸಿಗ್ತಾ ಇಲ್ಲ, ನಂಗೆ ಚೆನ್ನಾಗಿರೋದು ಪಲಾವ್ ಬೇಕು, ಬಿರಿಯಾನಿ ಬೇಕು, ನಂಗೆ ಮೊಬೈಲ್ ಬೇಕು ನೋಡಕ್ಕೆ ಅಂತ ಫೆಸಿಲಿಟಿ, ಫ್ಯಾನ್ ಬೇಕು, AC ಇಲ್ಲ ಈ ರೂಮಲ್ಲಿ ಅಂತ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ. ನಾವು ಜೈಲಲ್ಲಿ ಇದೀವಿ ಅನ್ನೋದೇ ಮರ್ತೋಗ್ಬಿಟ್ಟಿದೀವಿ. ನಾವು ಕೇಳ್ತೀವಿ ಬೇರೆ ಬೇರೆ ಏನು ಇದೆಲ್ಲ ಬೇಕು ಅಂತ. ಆದ್ರೆ ನಾವು ಏನಾದ್ರೂ ನಮ್ಮ ಜೀವನದ ಮುಖ್ಯ ಉದ್ದೇಶ, ವಿ ಹ್ಯಾವ್ ಟು ಗೆಟ್ ಔಟ್ ಫ್ರಮ್ ದಿಸ್ ವರ್ಲ್ಡ್. ಆದ್ರೆ ಆ ಒಂದು ಸಂಸಾರಿಕ ಜೀವನದಿಂದ ಆಚೆ ಬಂದು ನಮ್ಮ ಮುಖ್ಯ ಉದ್ದೇಶ ಏನು, ಆಚೆ ಬಂದು ಜೀವನ ಮಾಡೋದು, ಜೈಲಿಂದ ಆಚೆ ಬಂದು ಜೀವನ ಮಾಡೋದು. ಸೊ ಜೈಲಿಂದ ಆಚೆ ಬರೋದು ಅಂದ್ರೆ ಮುಕ್ತಿ ತಗೊಳ್ಳೋದು, ಪರಮ ಪದ ತಗೊಳ್ಳೋದು, ಶ್ರೀಕೃಷ್ಣನ ಮನೆಗೆ ವಾಪಸ್ ಹೋಗುವಂಥದ್ದು ಜೀವನದ ಮುಖ್ಯ ಗುರಿ ಆಗಿರ್ಬೇಕು. ಅಂಥದ್ದೆಲ್ಲ ಇದೆಯಪ್ಪ. ಅದೇ ತರ ನಾನು ಕೂಡ ಕೇಳ್ತಾ ಇದ್ದೀನಿ, ನಂಗೆ ಸಮಾನಶೀಲದಾದ ಒಂದು ಸುಶೀಲೆ ಆದ ಹೆಣ್ಣನ್ನ ಕೊಡು. 10,000 ವರ್ಷ ತಪಸ್ ಮಾಡಿದ್ರು ಅಂದ್ರೆ ಸತ್ಯಯುಗದಲ್ಲಿ ಅಫ್ಕೋರ್ಸ್ 1,00,000 ವರ್ಷ ಅವ್ರು ಬದುಕ್ತಾ ಇದ್ರು, ಅದ್ರಲ್ಲಿ 10,000 ವರ್ಷ ಮಾಡಿದ್ರು ಅಂದ್ರೆ ಓಕೆ. ಅಂದ್ರೆ ನಾವಿವಾಗ 100 ವರ್ಷ ಬದುಕ್ತಿವಿ ಅಂದ್ರೆ ಮದ್ವೆಗೋಸ್ಕರ 2 ವರ್ಷ ತಪಸ್ ಮಾಡ್ಬೇಕು ಅಂತ ಅರ್ಥ ಆಯ್ತು, ಅದಕ್ಕೆ ಕಂಪ್ಯಾರಿಟಿವ್ಲಿ ಮಾಡ್ಕೊಂಡ್ರೆ. ಸೊ 2 ವರ್ಷ ಮದ್ವೆ ಆಗೋರು, ಮದ್ವೆ ಮಾಡೋರು ಎಲ್ಲಾರು ಅರ್ಥ ಮಾಡ್ಕೋಬೇಕು. 2 ವರ್ಷ ತಪಸ್ಯ ಅದಕ್ಕೋಸ್ಕರ ಪ್ಲಾನ್ ಮಾಡ್ಬೇಕು, ಅದಕ್ಕೋಸ್ಕರ ಡೆಡಿಕೇಶನ್ ಆಗಿರ್ಬೇಕು, ಅದಕ್ಕೋಸ್ಕರ ಮಾಡ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋತೀವಿ. ಸೊ ಪ್ರಾಕ್ಟಿಕಲ್ ಮತ್ತೆ ಸ್ಪಿರಿಚುಯಾಲಿಟಿ ಎರಡನ್ನೂ ಒಟ್ಟಿಗೆ ತಗೋತಾ ಇದೀವಿ, ತಗೊಂಡ್ ಮಾಡೋಣ. ಸೊ ಅದಾದ್ಮೇಲೆ ಅವರು ಈ ತರ ಮಾಡ್ತಾರೆ, ತಪಸ್ ಮಾಡಿ ಕೇಳ್ತಾರೆ, ಈ ತರ ಸಮಾನಶೀಲನಾದ ಬೇಕು ಅಂತ. ಹೌದಾ, ನಾನು ಆಗ್ಲೇ ನಿನ್ ಹುಡುಗಿನ ತಯಾರು ಮಾಡಿ ಇಟ್ಟಿದ್ದೀನಿ ನೋಡಪ್ಪ, ನಾನು ಬರ್ತಾಳೆ, ನಾಡಿದ್ದು ಬರ್ತಾಳೆ, ಇದೇ ತರ ಹೇಳ್ತಾರೆ, ನಾಡಿದ್ದೇ ಬರ್ತಾಳೆ. ಸ್ವಯಂಭೂಮನು ಮತ್ತೆ ಶತರೂಪ ಅವ್ರ ಮಗಳನ್ನ ಕರ್ಕೊಂಡ್ ಬರ್ತಾರೆ, ನೀನ್ ಅಕ್ಸೆಪ್ಟ್ ಮಾಡು. ಅಕ್ಸೆಪ್ಟ್ ಮಾಡಿದ್ಮೇಲೆ ನೀನು ಪ್ರಜನೀಶ್ವರಿ ಮಾಡ್ಬೇಕು. ಆದ್ರೆ ಅದ್ರಲ್ಲಿ ಹೇಳ್ತಾರೆ ಅವ್ರು, ನನ್ನ ಉದ್ದೇಶ ಗುಣಶೀಲ ಹೆಣ್ಣನ್ನ ಪಡೆದು ನಾನು ಅವರು ಎಲ್ಲಾ ಸತ್ಯಯುಗದ ಯೋಗಿಗಳ ಉದ್ದೇಶ ಕೃಷ್ಣನ ಪರಮ ಪದವನ್ನ ಪಡೆಯೋದಾಗಿತ್ತು. ಅವರ ಪ್ರತಿಯೊಂದು ಅವ್ರ ಪರಮ ಪದವನ್ನ ಆಲ್ರೆಡಿ ಪಡೆದಿದ್ರು. ಅವರ ಜೀವನದಲ್ಲಿ ಡಿವೋಷನಲ್ ಸರ್ವಿಸೇ ತುಂಬಾ ಚೆನ್ನಾಗಿ ಮಾಡೋದೇ ಅವ್ರ ಮುಖ್ಯ ಉದ್ದೇಶ. ಏನ್ ಮಾಡ್ತಿದ್ದ ಈ ಒಂದು ಉದ್ದೇಶದ ಅಡಿಪಾಯದಲ್ಲೇ ಅವ್ರು ಕೆಲಸವನ್ನ ಮಾಡ್ತಾರೆ. ಸೊ ಯಾಕೆಂದ್ರೆ ನನ್ನ ಗುರುಗಳ ಆರ್ಡರ್ನ ನಾನು ಮಾಡ್ಬೇಕು, ಮತ್ತೆ ನನ್ನ ಸಂತತಿಯನ್ನ ಮುಂದುವರಿಸ್ಬೇಕು. ಆಯ್ತು, ನಾಡಿದ್ದು ಬರ್ತಾರೆ, ಮಾಡ್ತೀನಿ, ನಿನ್ಗೆ ಇನ್ನೂ ಒಂದು ಬೆಡಿಡಿಕ್ಷನ್ ಕೊಡ್ತೀನಿ, ನಿನ್ಗೆ 9 ಜನ ಪುತ್ರಿಯರಾಗ್ತಾರೆ, ಅದಲ್ಲದೆ ಸ್ವಯಂ ಮಗನಾಗಿ ನಾನೇ ಬರ್ತೀನಿ ಅಂತ ಹೇಳ್ತಾರೆ ಭಗವಂತ. ಸ್ವಯಂ ಮಗ ಆಗಿ ನಾನೇ ಹುಡ್ತೀನಿ. ಯಾರಿಗಾದ್ರೂ ಈ ಅದೃಷ್ಟ ಇದೆಯಾ? ಎಷ್ಟೊಂದು ನಾವು ನೋಡಿದೀವಿ,
ಇವನ್ ವೃಷ್ಣಿ ಮತ್ತೆ ಸುತಪ ಕೂಡ ಅವರ ಒಂದು ಮೊದಲನೇ ಇದರಲ್ಲಿ ತಪಸ್ ಮಾಡ್ತಾರೆ. ಎಷ್ಟೊಂದು ವರ್ಷ ಮಾಡಿ ನಮಗೆ ಸಾರಿ ಅವರಿಬ್ರು ಅವರು ಕೂಡ ಎಷ್ಟೊಂದು ಸಾವಿರಾರು ವರ್ಷಗಳ ಕೂಡ ತಪಸ್ ಮಾಡಿ ನನಗೆ ಕೃಷ್ಣನಂತವನ ಮಗ ಬೇಕು, ಕೃಷ್ಣ ನೀನ್ ಮಗ ಬಾ, ಕೃಷ್ಣ ನೀನ್ ಮಗವನಾಗಿ ಹುಟ್ಟಬೇಕು ಅಂತ ಭಾಗವತಮ್ಮ ಕಥೆಗಳಲ್ಲಿ ಎಷ್ಟೊಂದು ಕಥೆಗಳಲ್ಲಿ ನೋಡಿದೀವಿ ಕೃಷ್ಣನಂತವನು. ಆದ್ರೆ ಇಲ್ಲಿ ನಾವು ಹೇಳ್ಬೇಕು ಯೂನಿಕ್ ಕ್ವಾಲಿಟಿ ನೋಡಿ ಕರ್ದಮ ಮುನಿದು, ನಾನೇ ನಿಮ್ ಮಗನಾಗಿ ಹುಡ್ತೀನಿ, ಯಾರು ಕೇಳಲಿಲ್ಲ, ಏನು ಇಲ್ಲ. ಎಷ್ಟು ಪುಣ್ಯ ಮಾಡಿರ್ಬೇಕು ದೇವಹೂತಿ ಮತ್ತೆ ಕರ್ದಮ ಮುನಿ. ಇದೇ ಉದ್ದೇಶಕ್ಕೆ ಮೈತ್ರೇಯ ಮುನಿಯನ್ನ ವಿದುರ ಕೇಳಿದ್ದು, ನಾನು ಫಸ್ಟು ದೇವಹೂತಿ ಬಗ್ಗೆ ಹೇಳಿ, ನೀವು ದೇವಹೂತಿ ಕರ್ದಮ ಮುನಿ ಬಗ್ಗೆ ಹೇಳ್ತಾರೆ. ಅದಾದ್ಮೇಲೆ ಅವ್ರು ತಪಸ್ಸು ಮುಂದುವರಿಸಿ ಅವ್ರು ಮತ್ತೆ ತಪಸ್ಸು ಅವರು ಒಂದು ಡೈಲಿ ರೊಟೀನಲ್ಲಿ ಮಗ್ನ ಆಗ್ತಾರೆ. ದೇವರು ವಾಪಸ್ ಹೋಗ್ತಾರೆ. ಆ ದೇವರು ಬರೋ ಅಂದನ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಭಾಗವತಮಲ್ಲಿ. ನೀವು ಕೇಳ್ಬೇಕು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಮತ್ತೆ ಅವರು ಪ್ರೇಯರ್ಸ್ ಮಾಡೋದು, ಅವ್ರು ಹೇಳೋದು, ಅವರು ದೇವರ ಅವರ ಒಂದು ಸಂಭಾಷಣೆ ತುಂಬಾ ಚೆನ್ನಾಗಿದೆ ಭಾಗವತಂನಲ್ಲಿ. ಅದೇ ಒಂದು ಕ್ಲಾಸ್ ಮಾಡ್ಬೋದು, ಅಷ್ಟು ಸುಂದರವಾಗಿದೆ. ಆ ಒಂದು ಇದಾದ್ಮೇಲೆ ಮತ್ತೆ 2 ದಿನ ನೆಕ್ಸ್ಟ್ ಡೇ, ನಾಳೆ ಎಲ್ಲ ನಾಡಿದ್ದು, ಡೇ ಆಫ್ಟರ್ ಟುಮಾರೋ ಅಂತ ಹೇಳಿರ್ತಾರೆ. ಡೇ ಆಫ್ಟರ್ ಟುಮಾರೋ ಅವ್ರು ಬರ್ತಾರೆ. ಯಾರು? ದೇವಹೂತಿ, ಸ್ವಯಂಭೂಮನು ಮತ್ತೆ ದೇವಹೂತಿ, ಶತರೂಪ 3 ಜನನು ಬಂದು ನನ್ನ ಮಗಳ, ಅವರು ಪ್ರತಿಯೊಬ್ರು ಅವ್ರಿಗೊಬ್ಬರಿಗೆ ಅವರು ಇವ್ರನ್ನ ಹೊಗಳ್ತಾರೆ, ಇವ್ರು ಅವ್ರನ್ನ ಹೊಗಳ್ತಾರೆ. ಅದಕ್ಕೆ ಯಾವತ್ತೇ ಡಿವೋಟಿಗಳನ್ನ ನೋಡಿದ್ರೆ ನಾವು ಗ್ಲೋರಿಫೈ ಮಾಡ್ಬೇಕು. ಡಿವೋಟಿಗಳನ್ನ ಅಂದ್ರೆ ಜಿನ್ಯೂನ್ ಆಗಿ ಗ್ಲೋರಿಫೈ ಮಾಡ್ಬೇಕು. ಸುಮ್ನೆ ಯಾವ್ದೋ ಒಂದು, ಇವಾಗ ಏನಾದ್ರು ರಾಜಕಾರಣಿಗೆ ಏನಾದ್ರು ಕೆಲಸ ಆಗ್ಬೇಕು ಅಂದ್ರೆ ನಾವು ಸುಮ್ನೆ ಹೊಗಳ್ತಾ ಇರ್ತೀವಿ, ಅದನ್ನ ಹೊಗಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಮನಸ್ಸು ಒಳಗಡೆಯಿಂದ ಅವರಲ್ಲಿರೋ ಗುಡ್ ಕ್ವಾಲಿಟಿನ ನಾವು ಅದನ್ನ ಹೊಗಳಬೇಕು, ಗ್ಲೋರಿಫೈ ಮಾಡ್ಬೇಕು ಅನ್ನೋದಿದೆ. ಅವ್ರು ಹೇಳ್ತಾರೆ, ನೀನು ಎಷ್ಟೊಂದು ಇದ್ ಮಾಡಿದ್ಯಾ, ನನ್ಗೊಬ್ಳು ಮಗಳಿದ್ದಾಳೆ, ಸುಂದರವಾದ ಮಗಳ, ನಾನು ನಿನ್ ಮದ್ವೆ ನೈಷ್ಠಿಕ ಬ್ರಹ್ಮಚಾರಿ ಮತ್ತೆ ಕುಥರ್ವಣ ಬ್ರಹ್ಮಚಾರಿ ಅಂತ 2 ವಿಧ ಇರುತ್ತೆ. ಒಬ್ರು ಜೀವನ ಪೂರ್ತಿ ಬ್ರಹ್ಮಚಾರಿ ಆಗಿರ್ತಾರೆ, ಇನ್ನೊಂದು ಸಮಯಕ್ಕೆ ಮಾತ್ರ. ಅಂದ್ರೆ ಎಲ್ರು ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ನೀವು ಮದುವೆ ಆಗೋ ವಯಸ್ಸಿನವರೆಗೆ ಸಂಪೂರ್ಣವಾಗಿ ಬ್ರಹ್ಮಚರ್ಯವನ್ನ ಆಚರಣೆ ಮಾಡಬೇಕು. ಈ ಆಚರಣೆ ಮಾಡೋದ್ರಿಂದ ರಿಟೈರ್ಮೆಂಟ್ ಏಜ್ ಅಲ್ಲಿ ನಾವು ಮತ್ತೆ ವಾನಪ್ರಸ್ಥಕ್ಕೆ ಹೋಗ್ಬೇಕು. ಆ ವಾನಪ್ರಸ್ಥ, ವಿ ಹ್ಯಾವ್ ಟು ಪ್ಲಾನ್ ವಾನಪ್ರಸ್ಥ ಲಿವಿಂಗ್ ಇನ್ ಗೃಹಸ್ಥಾಶ್ರಮದಲ್ಲಿ ಇರುವಾಗ್ಲೇ ಪ್ಲಾನಿಂಗ್ ಮಾಡಬೇಕು. ನಮ್ಮ ಏನು ರಿಟೈರ್ಮೆಂಟ್ ಪ್ಲಾನ್ ಏನು ಅದನ್ನ ನಾವು ಮಾಡೋದೇ ಇಲ್ಲ ಯೂಶುವಲ್ ಆಗಿ. ಆ ರೀತಿ ಒಂದು ಪ್ಲಾನ್ ಮಾಡಕ್ಕೋಸ್ಕರ ಕರ್ದಮ ಪ್ಲಾನ್ ಏನು ಅಂತ ನೋಡೋಣ. ಅದಾದ್ಮೇಲೆ ಕೇಳ್ಕೊತಾರೆ, ನನ್ ಮಗಳಿದ್ದಾಳೆ, ನನ್ ಮಗಳು ತುಂಬಾ ಸುಂದರ, ನೀನೇನು ಅಂತ ತುಂಬಾ ತುಂಬಾ ಸುಂದರವಾಗಿರ್ತಾಳೆ ಅವಳು. ಈ ಸುಂದರವಾಗಿರೋದಕ್ಕೆ ಒಂದು ಕಥೆನೂ ಹೇಳ್ತಾರೆ. ಅವಳು ತುಂಬಾ ಯಂಗ್ ಏಜ್ ಅಲ್ಲಿ ಅವಳು ಆಟ ಆಡ್ತಾ ಇರ್ಬೇಕಾದ್ರೆ ಅವ್ರ ಟೆರೆಸ್, ಅದರಲ್ಲಿ ನೋಡಿ ಆಗಿನ ಕಾಲದಲ್ಲಿ ಸತ್ಯಯುಗದಲ್ಲಿ ಕೂಡ ಟೆರೆಸ್ ಇತ್ತು ಅನ್ನೋದು ಗೊತ್ತಾಗುತ್ತೆ. ಗಂಧರ್ವ ಒಬ್ಬ ಬರ್ತಾ ಇರ್ತಾನೆ, ನೋಡಿ ಅವಳ ಸೌಂದರ್ಯ, ಅವಳು ಚೆಂಡಾಟ ಆಡ್ತಾ ಇರ್ತಾಳೆ. ಬ್ಯೂಟಿಫುಲ್ ಪರ್ಪೋರ್ಟ್ಸ್, ಖಂಡಿತವಾಗಿ ಓದ್ಬೇಕು ಭಾಗವತಮಲ್ಲಿ, ಅಷ್ಟು ಚೆನ್ನಾಗಿ ಪರ್ಪೋರ್ಟ್ ಕೊಟ್ಟಿದ್ದಾರೆ. ಗಂಧರ್ವ ಅವಳ ಒಂದು ಸೌಂದರ್ಯವನ್ನ ನೋಡ್ತಾ ಅವನಿಗೆ ಬೇರೆ ಭಾವನೆಗಳು ಬರುತ್ತೆ. ಬಂದ ತಕ್ಷಣ ಕೆಳಗಡೆ ಬಿದ್ದು ಹೋಗ್ತಾನೆ. ಯಾಕಂದ್ರೆ ಅವನು ಶಕ್ತಿ ಇದ್ದಾಗ ಮಾತ್ರ ಅಂತರ್ಗಾಮಿಯಾಗಿ ಆ ಒಂದು ಆಕಾಶದಲ್ಲಿ ಚಲಿಸುವಂತಹ ಶಕ್ತಿ ಇರುತ್ತೆ. ಯಾವಾಗ ಆ ಪವಿತ್ರತೆಯನ್ನ ಕಳ್ಕೋತಾರೋ ಅವ್ರ ಕೈಲಿ ಹೋಗಕ್ಕಾಗಲ್ಲ, ಕೆಳಗಡೆ ಬಿಟ್ಬಿಡ್ತಾರೆ. ಅದಕ್ಕೆ ನೋಡಿ, ಶಾಪ ಕೊಟ್ರೆ ಎಲ್ರನ್ನು ಕಳಿಸೋದೇ ಭೂಲೋಕಕ್ಕೆ, ನೀನ್ ಹೋಗು ಭೂಲೋಕದಲ್ಲಿ ಹುಟ್ಟು ಅಂದ್ರೆ ನಾವ್ ಎಲ್ಲಿ ಶಾಪಗ್ರಸ್ತ ಜಗತ್ತಿನಲ್ಲಿ ಇದೀವಿ. ಆದ್ರೆ ಕೂಡ ಅಡ್ವಾಂಟೇಜ್, ಅದು ಕೂಡ ಅಡ್ವಾಂಟೇಜ್ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಹಂಗಾಗಿ ಅವರು ಹೇಳ್ತಾರೆ, ಈ ತರ ಅಂತ ಅವಳ ವರ್ಣನೆ ಮಾಡೋ ರೀತಿ ಅದು. ಈ ತರ ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಸಂಭಾಷಣೆ ಮೂಲಕ ಹೇಳ್ತಾರೆ. ಆವಾಗ ಅವರು ಒಪ್ಕೋತಾರೆ, ಕರ್ದಮ ಮುನಿ ಒಪ್ಕೋತಾರೆ. ಕರ್ದಮ ಮುನಿ ಒಪ್ಕೊಂಡ್ಮೇಲೆ ಅವ್ರು ಹೇಳ್ತಾರೆ, ನಂದೊಂದು ಕಂಡೀಷನ್ ಅಂತ. ತುಂಬಾ ಕಂಡೀಷನ್ ಇದ್ರಲ್ಲಿ, ಯಾರು ಈ ಕಂಡೀಷನ್ಗೆ ಇವಾಗ ಯಾರು ಒಪ್ಕೊಳ್ಳಲ್ಲ. ಆದ್ರೆ ಅವ್ರು ಏನ್ ಹೇಳ್ತಾರೆ, ಮಗು ಆದ ತಕ್ಷಣ ನಾನು ಹೊಟ್ಟೋಗ್ತೀನಿ ವಾನಪ್ರಸ್ಥ, ನಾನು ಅರಣ್ಯಕ್ಕೆ ಹೊಟ್ಟೋಗ್ತೀನಿ ಅಂತ. ಅದಕ್ಕೆ ಶಿ ಸೇಸ್ ಎಸ್ ಎಸ್. ಹೆಂಡತಿ ಸ್ವಯಂಭೂಮನು ಒಪ್ಕೋತಾರೆ, ಮತ್ತೆ ಶತರೂಪ, ದೇವಹೂತಿ 3 ಜನನು ಒಪ್ಕೋತಾರೆ. ಆಯ್ತು ನೀವು ಹೋಗ್ಬೋದು ಅಂತ. ಸೊ ಒಪ್ಕೊಳ್ಳೋ ಹಿನ್ನೆಲೆಯಲ್ಲಿ ಅರ್ಥ ಆಗುತ್ತೆ, ಯಾರು ದೇವಹೂತಿ ರಾಜ್ಕುಮಾರಿಯಾಗಿ ಬೆಳೆದಿರ್ತಾಳೆ, ಸ್ವಯಂಭೂಮನು ರಾಜ ರಾಣಿ, ಅರಮನೆಯಲ್ಲಿ ಎಲ್ಲಾ ಸುಖಗಳು ಇರುತ್ತೆ. ಅಂತ ಸುಖವಾಗಿರೋಳು ಬಂದು ಕಾಡಿನಲ್ಲಿ ಮಾಡ್ಬೇಕು. ಪ್ರತಿಯೊಂದು ಇವಾಗ ಏನ್ ಹೇಳ್ತಾ ಇರೋದು ಮೇನ್ ಹೆಡ್ಡಿಂಗ್ಸ್ ಮಾತ್ರ. ಆ ಹೆಡ್ಡಿಂಗ್ಸ್ ನ ತಗೊಂಡು, ಆ ಮುಖ್ಯಾಂಶನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನಾವ್ ಏನೇನ್ ಮಾಡ್ಬೇಕು, ನಮ್ ಜೀವನದಲ್ಲಿ ಏನೇನ್ ಅಳವಡಿಸ್ಕೋಬೇಕು ಅನ್ನೋದು
ತುಂಬಾ ಮುಖ್ಯವಾದ ವಿಷಯಗಳನ್ನ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೇಕು. ನಾವು ಕೂಡ ಪ್ರತಿಯೊಬ್ರು ನಾವೇನ್ ಕೇಳಿಸ್ಕೊತಾ ಇರ್ತೀವಿ, ಹೌದಲ್ವಾ, ಈ ತರ ಯಾಕಾಯ್ತು, ಏನಕ್ಕಾಯ್ತು, ನಾವೇನ್ ಮಾಡ್ಬೇಕು ಅನ್ನೋದನ್ನ ಚಿಂತನೆ ಅವಶ್ಯಕತೆ. 5 ನಿಮಿಷ ಕೇಳಿಸ್ಕೊತೀವಿ, ಅಟ್ಲೀಸ್ಟ್ 5 ನಿಮಿಷ ಚಿಂತನೆ ಕೂಡ. ಫಸ್ಟು ಶ್ರವಣ, ಆಮೇಲೆ ಮನನ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಆ ಒಂದು ಆದ್ಮೇಲೆ ಅದನ್ನ ಕಂಡೀಷನ್ಗೆ ಒಪ್ಕೊಂಡು ಅವ್ರಿಗೆ ಮದ್ವೆ ಆಗುತ್ತೆ. ಮದ್ವೆ ಆದ್ಮೇಲೆ ಸ್ವಯಂಭವನು ತನ್ನ ಮಗಳಿಗೆ ಗಿಫ್ಟ್ ನ ಕೊಡ್ತಾರೆ. ಪ್ರಭುಪಾದರು ಹೇಳ್ತಾರೆ, ಹೆಣ್ಮಕ್ಳಿಗೆ ಗಿಫ್ಟ್ ಕೊಡೋದು ತುಂಬಾ ಇಂಪಾರ್ಟೆಂಟು. ಅದ್ರ ಬಗ್ಗೆ ಡೌರಿ ಬಗ್ಗೆ ಕೂಡ ವರ್ಣನೆ ಇದೆ. ಡೌರಿ ಅಂದ್ರೆ ಇಟ್ ಇಸ್ ಉಡುಗೊರೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ವರ್ಣನೆ ಕೊಟ್ಟಿದ್ದಾರೆ. ಅವ್ರು ಗಿಫ್ಟ್ ಕೊಡ್ತಾರೆ, ಮತ್ತೆ ತಂದೆ ತಾಯಿ ಮತ್ತೆ ಮಕ್ಕಳ ಸಂಬಂಧ ಈ ಮದ್ವೆ ಆಗಿ ಬಿಟ್ಕೊಟ್ಟು ಹೋಗುವಾಗ ಯಾವ ರೀತಿ ಆ ಒಂದು ಭಾವನೆ ಇರುತ್ತೆ, ಅದನ್ನೆಲ್ಲ ಇರುತ್ತೆ. ಅವರು ವಾಪಸ್ ಹೋಗ್ತಾರೆ. ಅವರು ಹೋದಾದ್ಮೇಲೆ ಗಂಡ ಹೆಂಡತಿಯವರು ಇವ್ರ ಜೀವನವನ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಮತ್ತೆ ಕರ್ದಮ ಮುನಿ ಅವರ ಒಂದು ಭಕ್ತಿಯುತ ಏನು ಒಂದು ಜೀವನ ಮಾಡ್ತಾ ಇದ್ರೋ, ಅವರ ತಪಸ್ಸೇನು ಅದೇನು ಅದನ್ನ ಡಿವೋಷನಲ್ ಸರ್ವಿಸೇ ಮಾಡ್ತಾ ಇರ್ತಾರೆ. ಆವಾಗ ದೇವಹೂತಿ ಸ್ವಲ್ಪ ದಿನಗಳ ಕಾಲ ಮಾತ್ರ, ಈ ಸ್ವಲ್ಪ ದಿನಗಳ ಕಾಲ ಮಾತ್ರ ಅನ್ನೋದನ್ನ ಗೃಹಿಣಿಯರಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇದಾದ್ಮೇಲೆ ಒಂದು ಮುಖ್ಯವಾದ ಒಂದು ಚಿಕ್ಕ ಡಿಸ್ಕಷನ್ ಮಾಡೋಣ ಅದ್ರ ಬಗ್ಗೆ. ಸ್ವಲ್ಪ ದಿನಗಳ ಮಾತ್ರ ಅವರ ಸೇವೆಯನ್ನ ಪರಿಶುದ್ಧ ಮನಸ್ಕಳಾಗಿ, ಯಾವುದೇ ಒಂದು ವಿಚಾರವಿಲ್ಲದೆ, ತನ್ನ ದೇಹವನ್ನು ಲೆಕ್ಕಿಸದೆ ಅವರು ಒಂದು ಸೇವೆಯನ್ನ ಮಾಡ್ತಾರೆ. ಯಾರಿಗೆ? ಕರ್ದಮ ಮುನಿಗೆ ಸೇವೆಯನ್ನ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ವರ್ಷಗಳಾದ ಮೇಲೆ ಕರ್ದಮ ಮುನಿ ಅವ್ರನ್ನ ನೋಡ್ತಾರೆ. ಒಂದಿನ ನೋಡಿದಾಗ ಅವರ ದೇಹ ಕೃಶವಾಗಿರುತ್ತೆ. ಇಷ್ಟೊಂದು ನನಗೆ ಸೇವೆಯನ್ನ ಮಾಡ್ತಿದ್ದಾಳಲ್ಲ ಅಂತ ಹೇಳಿ ಕೇಳ್ತಾರೆ. ನಿನಗೇನ್ ಬೇಕು ಅಂತ ಕೇಳ್ತಾಳೆ. ನಿನಗೆ ಪರಮ ಪದವನ್ನ ನಾನು ಕೊಡ್ತೀನಿ ಅಂದ್ರೆ, ನೀನು ಎಷ್ಟು 10,000 ವರ್ಷ ಮಾಡಿದ್ರು, ಇಡೀ ಜೀವನ ತಪಸ್ಸಾಯ್ತು ಕರ್ದಮ ಮುನಿದು, ಅದೆಲ್ಲ ಮಾಡಿ ಏನು ಫಲ ಸಿಗುತ್ತೋ ಅದನ್ನ ನಾನು ನಿನಗೆ ಕೊಡ್ತೀನಿ. ಎಷ್ಟು ಈಸಿ ನೋಡಿ, ಸ್ವಲ್ಪ ವರ್ಷ ಮಾತ್ರ ತಪಸ್ ಮಾಡಿದ್ದಕ್ಕೆ ನಿನಗೆ ಅದನ್ನ ಕೊಡ್ತೀನಿ ಅಂತ ಕರ್ದಮ ಮುನಿ ಹೇಳಿದ್ರು. ಕರ್ದಮ ಮುನಿ ಹೇಳಿದ ತಕ್ಷಣ ಅವಳು ಹೇಳ್ತಾಳೆ, ಆಕ್ಚುಲಿ ಅವಳಿಗೂ ಮಿಷನ್ ಇತ್ತಲ್ಲ, ಆದ್ರೂ ಸ್ತ್ರೀ ಸಹಜವಾದ ಒಂದು ನಾಚಿಕೆಯಿಂದ ಹೇಳ್ತಾಳೆ, ನನ್ಗೆ ಇವಾಗ ಬೇಡ ಪರಮಪದ, ನಂಗೆ ಮಕ್ಕಳು ಬೇಕು ಅಂತ. ಮಕ್ಕಳು ಬೇಕು ಅಂತ ಒಂದು ದೇವಹೂತಿ ಹೇಳ್ತಾಳೆ. ಹೇಳಿದಾಗ ಕರ್ದಮ ಮುನಿ ಆಯ್ತು ನನಗೆ ಬ್ರಹ್ಮನ ಆರ್ಡರ್ ಕೂಡ ಇದೆ ಅಂತ ಹೇಳ್ತಾರೆ. ಸೊ ನಾವು ಈ ಒಂದು ಅರಣ್ಯದಲ್ಲಿ ಇತ್ಕೊಂಡು ಒಂದು ಏನಂದ್ರೆ, ಈ ಒಂದು ಸಂಸಾರಿಕವಾಗಿ ಇರ್ಬೇಕಾದಂತಹ ಜಾಗ ಇದಲ್ಲ, ಆಗ್ತಾ ಇಲ್ಲ ಅಂತ ಹೇಳಿ, ಅಂದ್ರೆ ನನಗೊಂದು ಮನೆ ಬೇಕು ಅಂತ ಹೇಳ್ತಾಳೆ. ಅದರಲ್ಲಿ ಪತಿಯಾಗಿ ಒಂದು ಏನು ಜವಾಬ್ದಾರಿಗಳು ಇರ್ಬೇಕು, ಆದರ್ಶ ಪತಿಯಾಗಿ ಜವಾಬ್ದಾರಿಗಳು ಏನಿರ್ಬೇಕು ಅನ್ನೋದು ಇದ್ರಲ್ಲಿ ತೋರಿಸುತ್ತೆ. ನನ್ಗೊಂದು ಮನೆ ಬೇಕು ಅಂತ ಕೇಳ್ತಾಳೆ. ಮನೆ ಬೇಕು ಅಂದ ತಕ್ಷಣ ಒಂದು ಬ್ಯೂಟಿಫುಲ್ ಮ್ಯಾನ್ಷನ್, ಅರಮನೆನೇ ಕಟ್ತಾನೆ. ಅರಮನೆ ಹೆಂಗಿರುತ್ತೆ ಅಂದ್ರೆ, ಏರೋಪ್ಲೇನಲ್ಲಿ ಮನೆ ಕಟ್ತಾನೆ. ಆ ಮನೆಯಲ್ಲಿ ಭವನಗಳಿರುತ್ತೆ, ಎಷ್ಟೊಂದು ಭವನಗಳಿರುತ್ತೆ, ಎಷ್ಟೊಂದು ಜನ ಸಖಿಯರಿರ್ತಾರೆ, ಸರೋವರಗಳಿರುತ್ತೆ. ಆ ಕರ್ದಮ ಮುನಿ ಆಚಾರ್ಯರು ಹೇಳ್ತಾರೆ, ಕರ್ದಮ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅಲ್ಲಿ ಬರುತ್ತೆ ಎಕ್ಸ್ಪ್ಲನೇಷನ್ ಅಲ್ಲಿ, ಆ ಕರ್ದಮ ಮುನಿಗೆ ಸ್ವಲ್ಪ ಹೊತ್ತು ದಿಗ್ಭ್ರಮೆ ಆಯ್ತಂತೆ. ಇಷ್ಟು ತಪಸ್ಸಿನ ಅಂದ್ರೆ ಆ ತಪಸ್ಸಿನ ಫಲ ಅದು. ಅಷ್ಟು ಸುಂದರವಾದ ವರ್ಣನೆ ಇದೆ, ಭಗವತಮಲ್ಲೂ ವರ್ಣನೆ ಇದೆ. ಅಷ್ಟೊಂದು ಚೆನ್ನಾಗಿರೋ ಸರೋವರಗಳು, ಚಿನ್ನದ ಏನು ಕಂಬಗಳು, ನೆಲ ಅಂತ ಚೆನ್ನಾಗಿರುವಂಥದ್ದು, ವೈಕುಂಠಕ್ಕೆ ಹೋಲುವಂತಹ ಒಂದು ಸುಂದರವಾದ ಭವನ ನಿರ್ಮಿತ ಆದ್ಮೇಲೆ ಅವಳು ಸಣ್ಣಗಾಗಿದೆ. ಎಷ್ಟು ಸುಂದರವಾಗಿರ್ತಂತ ಸ್ತ್ರೀ ಸೇವೆ ಮಾಡಿ ಮಾಡಿ ಅವಳಲ್ಲಿ ಯಾವುದೇ ಒಂದು ಏನೋ ರೂಪ ಉಳಿದಿರ್ಲಿಲ್ಲ. ಅವಳ ದೇಹ ಕೃಶವಾಗಿತ್ತು, ಕೂದಲೆಲ್ಲ ಒಣಗಿತ್ತು. ಇದನ್ನ ಗಮನಿಸಿದಾಗ ಅವಳು ಸ್ವಲ್ಪ ತಲೆ ಬಗ್ಸಿ ನಿಂತ್ಕೋತಾಳಂತೆ. ಅವಾಗ ಕರ್ದಮ ಮುನಿ ಅದನ್ನ ಗಮನಿಸಿ ಅವ್ರಿಗೊಂದು ಬೆನಿಡಿಕ್ಷನ್ ಅವಳನ್ನ ರೂಪ, ನೀನ್ ಹೋಗಿ ನೀರಲ್ಲಿ ಸ್ನಾನ ಮಾಡ್ಕೊಂಬಾ ಅಂತ ಹೇಳಿ ಒಂದು ಸರೋವರದಲ್ಲಿ ಸ್ನಾನ ಮಾಡಕ್ ಹೇಳ್ತಾರೆ. ಸರೋವರದಲ್ಲಿ ಸ್ನಾನ ಮಾಡಕ್ ಹೋದಾಗ 10,000 ದಾಸಿಯರು ಆಕೆಗೆ ಪ್ರತಿಯೊಂದು ಮಾಡ್ಲಿಕ್ಕೆ, ಸೇವೆಯನ್ನ ಮಾಡ್ಲಿಕ್ಕೆ. ಅಷ್ಟೂ ಒಂದು ಎಲ್ಲಾ ಕಂಫರ್ಟಬಲ್ ಲೈಫ್ನ ಕರ್ದಮ ಮುನಿ ಒಬ್ಬ ಆದರ್ಶ ಪತಿಯಾಗಿ ಅವರಿಗೆ ಕೊಡ್ತಾರೆ. ಕೊಟ್ಟಾದ್ಮೇಲೆ ಆ ಒಂದು ಸ್ನಾನ ಮಾಡ್ಕೊಂಡು ಬರ್ತಾರೆ. ಬಂದಾದ್ಮೇಲೆ ಅವರು ಇಡೀ ನಾವು ಹನಿಮೂನ್ಗೆ ಇದಕ್ಕೆ ಮದ್ವೆ ಆದ್ಮೇಲೆ ಹೋದ್ರೆ 1 ಪ್ಲೇಸ್ಗೆ ಹೋಗ್ಬೋದು, 2 ಪ್ಲೇಸ್ಗೆ ಹೋಗ್ಬೋದು. ಕರ್ದಮ ಮುನಿ ಕರ್ಕೊಂಡೋಗಿತ್ತು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲಿ ಬ್ಯೂಟಿಫುಲ್ ಪ್ಲೇಸಸ್ ಇದೆಯೋ ಅಲ್ಲಿಗೆ ಅವರೆಲ್ಲ ಹೋಗ್ತಾರೆ. ಜಸ್ಟ್ ಕರ್ದಮ ಮುನಿ ತಪಸ್ಸಿನ ಮಹಿಮೆಯನ್ನ ಅರ್ಥ ಮಾಡ್ಕೋಬೇಕು. ಎಲ್ಲ ಬರೀ ನಮ್ಮ ಅರ್ಥಲಿ ಪ್ಲಾನೆಟ್ ಅಲ್ಲ, ಬೇರೆ ಬೇರೆ ಗ್ರಹಗಳಿಗೆ ಕೂಡ ಹೋಗ್ತಾರೆ. ಸ್ವರ್ಗದ ಗ್ರಹಗಳಿಗೆ,
ಎಲ್ಲೆಲ್ಲಿ ಜಾಗ ಇದೆಯೋ ಎಲ್ಲ ಕಡೆನೂ ಹೋಗ್ತಾರೆ ಅನ್ನೋದನ್ನ ಹೇಳಲಾಗುತ್ತೆ. ಅದೆಲ್ಲ ಆದ್ಮೇಲೆ ಅವರಿಗೆ ಒಂದು 9 ಜನ ಮಕ್ಕಳಾಗ್ತಾರೆ. ಹೆಣ್ಮಕ್ಳೆಲ್ಲ ಹುಡ್ತಾರೆ. ಹೆಣ್ಮಕ್ಳು ಹುಟ್ಟೋದು ಆದ್ಮೇಲೆ ಅವರದೇ ಒಂದು ವಂಶಾವಳಿ, ಏನು ಮನುಷ್ಯನಾಗಿ ಮನ್ವಂತರ ಅಂತ ಬರುತ್ತೋ ಅವರೇ ವಂಶಾವಳಿನ ನಾವು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಬಂದು ಅನಸೂಯ ಕೂಡ ಅವರ ಮಗಳೇನೆ. ಸೊ ಸ್ವಯಂಭೂ ಮನುಮತೆ ಇವರ ಮಗಳು ಅತ್ರಿ ಅನಸೂಯ ಅಂತ ಏನು ಹೇಳ್ತೀವಿ, ಅವರು ಎಲ್ಲ ಅವರ ಮಕ್ಕಳೇನೆ. ಅವರ ಒಂದು ಡೈನಾಸ್ಟಿ ಬೇರೆ ಬರುತ್ತೆ. ಅದಾದ್ಮೇಲೆ ಅವ್ರು ಮತ್ತೆ ಹೇಳ್ತಾರೆ, ಜ್ಞಾಪಕ ಬರುತ್ತಲ್ಲ, ಹೋದ ಮಕ್ಕಳಾದ ತಕ್ಷಣ ಹೋಗ್ತೀನಿ ಅಂತ, ಮತ್ತೆ ಕರ್ದಮ ಮುನಿ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಆವಾಗ ಮತ್ತೆ ಕರ್ದಮ ಮುನಿಗೆ ಮತ್ತೆ ಕ್ವಶನ್ ಮಾಡ್ತಾಳೆ ಯಾರು, ದೇವಹೂತಿ. ಇಲ್ಲ, ನೀವು ಈ ತರ ಹೋದ್ರೆ ಹೇಗೆ, ನನ್ನನ್ನು ಯಾರು ನೋಡ್ಕೋತಾರೆ, ಇಷ್ಟ ದಿನ ನಮ್ಮ ತಂದೆ ನೋಡ್ಕೊಂಡ್ರು, ಅದಕ್ಕೋಸ್ಕರ ಪ್ರಭುಪಾದರು ಕೂಡ ಹೇಳ್ತಾರೆ, ಯಾವತ್ತು ಹೆಣ್ಮಕ್ಳಿಗೆ ಒಂದು ವಯಸ್ಸಿಗೆ ಬರೋವರಿಗೆ ತಂದೆಯ ರಕ್ಷಣೆಯಲ್ಲಿರ್ಬೇಕು, ಮದ್ವೆ ಆದ್ಮೇಲೆ ಗಂಡನ ರಕ್ಷಣೆಯಲ್ಲಿರ್ಬೇಕು, ಅದಾದ್ಮೇಲೆ ಮಗನ ರಕ್ಷಣೆಯಲ್ಲಿರ್ಬೇಕು ಅನ್ನೋದನ್ನ ಒಂದು ಹೇಳ್ತಾರೆ. ಅದು ಒಂದು ಇದರಲ್ಲಿ ಬರುತ್ತೆ. ಆದ್ರೆ ಸ್ಥಳ, ದೇಶ, ಕಾಲ, ಪಾತ್ರಕ್ಕೆ ನಾವು ಯೋಚನೆ ಮಾಡ್ಬೋದು, ಹೆಣ್ಮಕ್ಳಿಲ್ಲ ಗಂಡ್ ಮಕ್ಳಿಲ್ವಲ್ಲ ಅಂತ. ಸೊ ಇವನ್ ಹುಡುಗಿ ಹುಡ್ಕೋ ರೀತಿಯಲ್ಲೂ ಕೂಡ ನಾವು ಹಿಂದಿನ ಕಾಲದ ಏನು ಸಂಪ್ರದಾಯ ಇತ್ತೋ ಅದರ ಸ್ವಲ್ಪ ಚೇಂಜ್ ಮಾಡ್ಕೋಬಹುದು, ಆದ್ರೆ ಪೂರ್ತಿ ಚೇಂಜ್ ಮಾಡ್ಕೊಳ್ಳಲ್ಲ. ಆ ಒಂದು ಕಂಟೆಂಟ್ ಏನಿರುತ್ತೆ, ಮುಖ್ಯವಾದ ಅಂಶ, ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಅದಕ್ಕೆ ಪರಿಸ್ಥಿತಿ ಆದ ಬೇರೆ ಅಂಶಗಳಿಗೆ ನಾವು ಅದನ್ನ ಚೇಂಜ್ ಮಾಡಿ ನಾವು ಅದಕ್ಕೆ ಬದುಕ್ಬೋದು. ಸೊ ಇದು ಮಾಡಿದಾಗ ಮತ್ತೆ ತಪಸ್ಯ ಮಾಡಕ್ ಹೇಳ್ತಾರೆ. ಇಬ್ರು ತಪಸ್ಯ ಮಾಡಿ ಒಂದು ವ್ರತವನ್ನ ಮಾಡ್ತಾರೆ. ಹೆಂಗೂ ಆಲ್ರೆಡಿ ನಾರಾಯಣನೇ ಸ್ವತಃ ಪ್ರೆಡಿಕ್ಟ್ ಮಾಡಿದ್ದಾರೆ, ನಿನಗೆ ಖಂಡಿತವಾಗಿ ಮಗು ಆಗತ್ತೆ ಅಂತ ಹೇಳಿ. ಒಂದು ಗಂಡು ಮಗು ಆಗುತ್ತೆ. ಕಪಿಲ ಮುನಿ ಆದ್ಮೇಲೆ ಈ 9 ಜನಕ್ಕೆ ಮದ್ವೆನ ಮಾಡ್ತಾರೆ ಕರ್ದಮ ಮುನಿ ಮದ್ವೆ ಮಾಡಾದ್ಮೇಲೆ ತನ್ನ ಮಗನ ಸ್ವಂತಹ ದೇವ್ರೇ ಅಲ್ಲಿರ್ತಾನೆ, ದೇವ್ರೇ ಅಲ್ಲಿದ್ರು ಯಾಕೆ ಹೋಗ್ಬೇಕು ಅನ್ನೋ ಕ್ವಶನ್ನ ಕೇಳ್ತಾರೆ ಎಷ್ಟು ಜನ. ಕಪಿಲ ಮುನಿನೇ ದೇವ್ರು, ಸ್ವತಃ ದೇವ್ರೇ ಮನೇಲಿದ್ದಾಗ ಇನ್ಯಾವ ದೇವರ ಸಾಕ್ಷಾತ್ಕಾರಕ್ಕೆ ಹೋಗ್ಬೇಕು? ಅದಕ್ಕೆ ಆಚಾರ್ಯರು 2-3 ರೀಸನ್ ಕೊಡ್ತಾರೆ. ಒಂದು ಮೇನ್ ಆಗಿ, ಏನೇ ಮಾಡಿದ್ರು ನಮ್ಮವರಿಗೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮಗಳಿಗೆ, ನಮಗೆ ಅಂತಾನೆ ತಿಳ್ಕೊಳ್ಳಿ, ನಮ್ಗೆ ಅವರು ಹೇಳ್ಕೊಡ್ಬೇಕಾಗಿತ್ತು. ಏನು ಅಂದ್ರೆ, ನೀವ್ ಯಾವಾಗ್ಲೂ ಸಂಸಾರ ಜೀವನ ನಾವು 40-50 ವರ್ಷ ಆದ್ಮೇಲೆ ವಿ ಹ್ಯಾವ್ ಟು ಪ್ಲಾನ್ ಫಾರ್ ರಿಟೈರ್ಮೆಂಟ್. 2 ರೀತಿಯಲ್ಲಿ ನಾವು ಪ್ಲಾನ್ ಮಾಡ್ಬೇಕು. ಒಂದು ಆಧ್ಯಾತ್ಮಿಕವಾಗೂ ಮಾಡ್ಬೇಕು, ಮತ್ತೆ ಭೌತಿಕವಾಗೂ ಮಾಡ್ಬೇಕು. ಈ ಭೌತಿಕವಾಗಿ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ, ಟೋಟಲಿ ನನ್ನ ಅಭಿಪ್ರಾಯ. ಯೂಶಲಿ ಏನಾಗುತ್ತೆ, ನಾವು ಈ ಒಂದು ಸಂಸಾರ ಮಾಡೋ ಬರದಲ್ಲಿ ಭೌತಿಕವಾಗಿ ಪ್ಲಾನ್ ಮಾಡಲ್ಲ. ಹಣ ಅನ್ನೋದು ಅಫ್ಕೋರ್ಸ್ ದೇವರ ಒಂದು ನಿಯಮದ ಪ್ರಕಾರ ನೀವು ಕೃಷ್ಣ ಇನ್ ಸೆಂಟರ್ ಅಲ್ಲಿ ಇಟ್ಕೊಂಡಾಗ ಎಲ್ಲಾ ಸಮಸ್ಯೆಗಳು ಅದಷ್ಟು ಕದೆ ಪರಿಹಾರ ಆಗಿ ಆಗೋದು ನಿಜ. ಆದ್ರೆ ನೀವು ಪ್ರಯತ್ನ ಪಡೋದು, ಆ ಭಾವನೆ ಮುಖ್ಯ ಅಲ್ವಾ? ಆ ಮಾಡುವಾಗ ಇದು ಇಂಪಾರ್ಟೆಂಟ್. ಈ 50 ವರ್ಷ ಆದ್ಮೇಲೆ ಆಕ್ಚುಲಿ ಒಬ್ರು ಪ್ರಭು ಬಂದಿದ್ರು, ಮತ್ತೆ ನಮ್ಮ ಶಿಕ್ಷಾ ಗುರುಗಳು ಇದ್ರ ಬಗ್ಗೆ ಸಾಕಷ್ಟು ಒಂದು ಅಭಿಪ್ರಾಯ, ಸಾಕಷ್ಟು ನಮ್ಗೆ ಕ್ಲಾಸ್ಗಳನ್ನ ತಗೊಂಡಿದ್ದಾರೆ. ಏನದು ಮಕ್ಕಳಿಗೆ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು, ಆ ಜವಾಬ್ದಾರಿಗಳನ್ನ ಮುಗಿಸ್ಬೇಕು. ಅದಾದ್ಮೇಲೆ ನಾವ್ ಯಾವ ರೀತಿ ಸೆಟ್ಲ್ ಆಗ್ತೀವಿ ಅನ್ನೋದು ಬರೀ ಒಂದು ಫೈನಾನ್ಷಿಯಲಿ ಅಲ್ಲ, ಫೈನಾನ್ಷಿಯಲಿ ಕೂಡ ಪ್ಲಾನ್ ಮಾಡ್ಬೇಕು. ಮೊದ್ಲಿಂದ ಪ್ಲಾನ್ ಮಾಡೇ ಇರಲ್ಲ. ಇವತ್ತು ಯಾರು ಕೇಳ್ತಿದ್ದೀರಾ, ರಿಟೈರ್ಮೆಂಟ್ ಪ್ಲಾನ್ ಮಾಡೋದು ತುಂಬಾ ಇದು. ಅದು ಭೌತಿಕವಾಗಾಯ್ತು. ಆಧ್ಯಾತ್ಮಿಕವಾಗಿ ಕೂಡ ನಾವು ಪ್ಲಾನ್ ಮಾಡ್ಬೇಕು. ಏನ್ ಮಾಡ್ತೀವಿ ನಾವು, ಫೈನಲ್ ಆಗಿ ಯಾವುದನ್ನು ಮಾಡ್ತೀವಿ ಅನ್ನೋದನ್ನ ಖಂಡಿತವಾಗಿ ನಾವು ಮಾಡ್ಲೇಬೇಕು ಗೃಹಸ್ಥಾಶ್ರಮದಲ್ಲಿರುವಾಗ. ಆಮೇಲೆ ಬಂದಾಗ ನೋಡ್ಕೋತೀವಿ ಅಂದ್ರೆ ಖಂಡಿತ ಆಗಲ್ಲ. ಅದಕ್ಕೆ ಈ ಬೇಸ್ ಎಲ್ಲ ಮಾಡ್ತಾ ಹೋಗ್ಬೇಕು. ದಿನಾ ಪ್ರಾಕ್ಟೀಸು, ಏನೇನ್ ಹೇಳಿದ್ದಾರೆ, ನಾವ್ ಏನ್ ಕೇಳ್ತಾ ಇದೀವಿ ಅದನ್ನೆಲ್ಲ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಕಪಿಲ ಅವರು ಮತ್ತೆ ವಾನಪ್ರಸ್ಥಕ್ಕೆ ಹೋಗ್ತಾರೆ. ಇದು ಕರ್ದಮ ಮುನಿಯ ಟೋಟಲ್ ಆದ ಕತೆ. ಇನ್ನ ಟೈಮ್ ಎಷ್ಟಿದೆ ಮಾತಾಜಿ, ಅದ್ರ ಮೇಲೆ ನಾನು ಯಾಕೆ ತಪಸ್ ಮಾಡಿದ್ರು, ಯಾರನ್ನ ಕುರಿತು ತಪಸ್ಮ ಮಾಡಿದ್ರು ಅಂತ ಸ್ವಲ್ಪ ಶಾರ್ಟ್ ಆಗಿ, ಮತ್ತೆ ನಾವು ಮುಖ್ಯವಾಗಿ ಹೇಳ್ಬೇಕು ಅನ್ಕೊಂಡಿರೋದು, ನಮ್ಮ ಒಂದು ಜೀವನದಲ್ಲಿ ಇವಾಗ ಎಷ್ಟೊಂದು ಕೊರತೆ ಇದೆ. ಗಂಡ ಹೆಂಡತಿಯಾಗಿ ಮೇಯ್ನ್ ಆಗಿ ನಾವು ಮಾತಾಡಲ್ಲ, ಗಂಡ ಹೆಂಡತಿಯಾಗಿ ಮಾತಾಡಲ್ಲ, ಒಬ್ರಿಗೊಬ್ರು ಈವನ್ ಇದ್ರು ಎಲ್ಲ ಫೋನ್ ಇಟ್ಕೊಂಡು ಕೂತಿರ್ತೀವಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ 3 ವಿಷಯಗಳ ಬಗ್ಗೆ. ಒಂದು, ಅವ್ರು ತಪಸ್ ಮಾಡಿದ್ರಲ್ಲ ಸಮಾನಶೀಲ ಅಂದ್ರೆ ಏನು ಅಂತ ತಿಳ್ಕೊಳಕ್ಕೆ. ಇನ್ನೊಂದು ಬಂದು ನಾವ್ ಈ ಮಾತಾಡಲ್ವಲ್ಲ, ಸಂವಹನ ಏನು ಬೇಕು ನಮ್ಮಿಬ್ಬರ ಇವಾಗ ಲ್ಯಾಗಿಂಗ್ ಪೀರಿಯಡ್, ಲ್ಯಾಗ್ ಆಗ್ತಿರೋದು ನಮ್ಮ ಜೀವನದಲ್ಲಿ ಸಮಸ್ಯೆ ಕಾಣಿಸ್ತಿರೋದು ಇದು, ಅದ್ರ ಬಗ್ಗೆ ಮಾತಾಡೋಣ ಅಂತ. ಮತ್ತೆ 2 ವಿಷಯಗಳ ಬಗ್ಗೆ.
ಸ್ವಲ್ಪವಾಗಿ ತಿಳ್ಕೊಳ್ಳೋಣ ಅಂತ. ಸೊ 10 ನಿಮಿಷ ಟೈಮ್ ಮಾತಾಡಿ. ಇದ್ರೆ 10 ನಿಮಿಷ ಮ್ಯಾಕ್ಸಿಮಮ್. 10 ನಿಮಿಷ. ಓಕೆ, ಎಸ್ ಪ್ರಭು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ ಪ್ರಭು. ಸೊ ಸಮಾನಶೀಲ ತಿಳ್ಕೊಳ್ಳೋಣ, ಇಲ್ಲ ಅಂದ್ರೆ ಸಮಾನಶೀಲ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನದು ಸಂವಹನ ತುಂಬಾ ಏನು ಮಾತಾಡ್ತಾ ಇಲ್ಲ, ಗಂಡ ಹೆಂಡ್ತಿನೂ ಮಾತಾಡ್ಕೋತಾ ಇಲ್ಲ, ನಮ್ದು ಕಮ್ಯುನಿಕೇಶನ್ನೇ ಕಮ್ಮಿ ಆಗಿದೆ ಅನ್ನೋದನ್ನ ಎರಡರ ಬಗ್ಗೆ ಯಾರಾದ್ರೂ ಹೇಳ್ತೀರಾ? ಯಾವ ವಿಷಯದ ಬಗ್ಗೆ ಮಾತಾಡಿದ್ರೆ ಒಪಿನಿಯನ್ ಇರುತ್ತೆ, ಯಾವ್ದು ಬೇಕು ಅಂತ ಯಾರಾದ್ರೂ ಸರಿ ಹರಿಬೋದು. ಹರಿಬೋಲ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ರಜನಿ ಮಾತಾ. ಹರೇ ಕೃಷ್ಣ ಮಾತಾಜಿ. ಸಂಮೋಹನ ಲೈಕ್ ಕಮ್ಯುನಿಕೇಶನ್. ಓಕೆ, ಸಂವಹನ ಕಮ್ಯುನಿಕೇಶನ್ ಬಗ್ಗೆ. ಓಕೆ, ಸೊ ಅದ್ರ ಬಗ್ಗೆ ಒಂದು 10 ನಿಮಿಷ ಟೈಮ್ ಇದೆ, 10 ನಿಮಿಷದಲ್ಲಿ ಮಾತಾಡೋಣ. ಸಮಾನಶೀಲ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಹೆಣ್ಣು ಹುಡುಕುವಾಗ ಹೆಂಗ್ ಹುಡುಕ್ಬೇಕು, ಅವ್ರು ಏನ್ ಸಮಾನಶೀಲ ಅಂದ್ರೆ ಏನು? ಸಮಾನಶೀಲದಲ್ಲಿ ಯೋಗ ಲಕ್ಷಣ ಅಂತ ಕರೀತಾರೆ. ಯಾರಿಗೆ? ದೇವಹೂತಿಗೆ. ಯೋಗೇಶ್ವರ ಅಂತ ಕರೀತಾರೆ ಕರ್ದಮ ಮುನಿಗೆ. ಅದರ ವಿವರಣೆ ಇದೆ. ಸೊ ಮಾತಾಜಿ ಹೇಳಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮಾತಾಜಿ. ಎಲ್ರಿಗೂ ನಿಮ್ಗೆ ಮತ್ತೊಮ್ಮೆ ನಿಮ್ಮ ಆಶೀರ್ವಾದವನ್ನ ಬೇಡ್ತಾ ಇದನ್ನು ಮುಂದುವರ್ಸೋಣ. ಒಂದು ಚಿಕ್ಕ ಕತೆ ಕೇಳೋಣ. ಚಿಕ್ಕ ಕತೆ ಎಲ್ರಿಗೂ ಗೊತ್ತಿರೋ ಕತೆನೆ, ಆದ್ರೂ ಕೇಳಕ್ಕೆ ನೋಡೋಣ ಮಾತಾಜಿ. ಅದಕ್ಕೆ ಮುಂಚೆ ನಾವು ಈ ಕಮ್ಯುನಿಕೇಶನ್ ಅನ್ನೋದು ಲ್ಯಾಗಿಂಗ್ ಆಗ್ತಿದೆ ಅನ್ನೋದು ಮುಖ್ಯ. ಆದರ್ಶನ ಪತಿಯ ಗುಣಗಳು ಏನಿರ್ಬೇಕು ಅನ್ನೋದನ್ನ ಶ್ರೀಮದ್ ಭಾಗವತಂ ಅಲ್ಲಿ ಹೇಳೋದ ಪ್ರಭುಪಾದರ ವಾಕ್ಯಗಳನ್ನ 4 ವಾಕ್ಯಗಳನ್ನ ಜ್ಞಾಪಕ ಇಟ್ಕೊಳ್ಳೋಣ. ನಾವ್ ಇಟ್ಕೊಳ್ಬೇಕಾಗಿದ್ದಲ್ಲ, ಏನು ಮಾತಾಜಿ ಆಗಿ ಪ್ರಭುಗಳಾಗಿ ಆದರ್ಶನ ಪತಿಯ ಗುಣಗಳನ್ನ ಪ್ರಭುಪಾದರು ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಅವರ ಸೇವೆಯನ್ನ ಮಾಡ್ಬೇಕು. ಪತಿ ಡಿವೋಟಿ ಆಗಿದ್ದಾಗ ಮಾತ್ರ ಇವೆಲ್ಲ ಅನ್ವಯಿಸುತ್ತೆ. ಪತಿಯು ಪತ್ನಿಯು ಡಿವೋಟಿ ಅವರಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಹೇಳ್ತಾ ಈ 4 ಗುಣಗಳನ್ನ ಹೇಳ್ತಾ ಒಂದು ಇದನ್ನ ಕೇಳೋಣ. ಪತ್ನಿಯ ಆದರ್ಶ ಗುಣ, ಪತಿಯ ಫಸ್ಟ್ ಗುಣ ಏನು ಅಂದ್ರೆ, ಪತ್ನಿಯ ಆಧ್ಯಾತ್ಮಿಕ ಗುರುವಾಗುವ ಜವಾಬ್ದಾರಿಯನ್ನ ಸ್ವೀಕರಿಸಬೇಕು. ಆಧ್ಯಾತ್ಮಿಕ ಗುರು ಪತ್ನಿಗೆ ಗಂಡನೇ ಗುರು, ತಂದೆ ಗುರು, ತಾಯಿ ಗುರು, ನಮ್ಗೆ ದೀಕ್ಷಾ ಗುರು. ಅದಲ್ಲದೆ ಪತ್ನಿಯ ಆಧ್ಯಾತ್ಮಿಕ ಗುರುವಾಗುವ ಜವಾಬ್ದಾರಿಯನ್ನ ಅವರು ಸ್ವೀಕರಿಸಬೇಕು. ಸ್ವತಃ ಆತ್ಮಜ್ಞಾನದಲ್ಲಿ ಪ್ರಗತಿಯನ್ನ ಸಾಧಿಸಿ ಪತ್ನಿಯನ್ನ ಕೂಡ ಪ್ರಗತಿಪಡಿಸಬೇಕು. ಕೇವಲ ಐಶ್ವರ್ಯ ಅಥವಾ ಇಂದ್ರಿಯ ಸುಖದಲ್ಲಿ ಮಾತ್ರ ಅಲ್ಲ, ಭಕ್ತನಾಗಿ ಮಾದರಿಯಾಗಿರಬೇಕು. ಇದು 3.23.1. ಪತ್ನಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಭಾವನಾತ್ಮಕ ಭದ್ರತೆಯನ್ನ ನೀಡಬೇಕು. ಮತ್ತೆ ಅವಳಿಗೆ ಭಯರಹಿತೆಯನ್ನು ನೀಡಬೇಕು. ನನ್ಗೋಸ್ಕರ ನೀವಿದ್ದೀರಾ ಅನ್ನೋಂತಹ ಒಂದು ಭಯರಹಿತವಾದ ಒಂದು ಭರವಸೆಯನ್ನ ಆಕೆಗೆ ಕೊಡಬೇಕು. ಪತ್ನಿಗೆ ಅಗತ್ಯವಾದ ಎಲ್ಲಾ ಸೌಕರ್ಯಗಳನ್ನ ಒದಗಿಸಬೇಕು. ಇದು 3.33.14 ಅಲ್ಲಿದೆ. ಆದರೆ ಭೌತಿಕ ಬಂಧನಕ್ಕೆ ಸಿಲುಕಬಾರದು. ಎಲ್ಲ ಅಗತ್ಯನ ಒದಗಿಸ್ಬೇಕು, ಭೌತಿಕ ಬಂಧನಕ್ಕೆ ಸಿಲುಕಬಾರದು. ಸಮಯ ಸೂಕ್ತವಾದಾಗ ಗೃಹಸ್ಥ ಜೀವನವನ್ನ ತ್ಯಜಿಸಲು ಸಿದ್ಧರಾಗಿರಬೇಕು. 3.23.3. ಸೊ ಇದಿಷ್ಟು ಆದರ್ಶ ಪತಿಯ ಗುಣಗಳು ಭಾಗವತಮ್ಮನ ಪ್ರಕಾರ ವರ್ಣಿಸಲಾಗಿದೆ. ಸೊ ಇವಾಗ ನಮ್ಮ ಇದರಲ್ಲಿ ನಾವು ಮಾತಾಡಲ್ಲ, ಅದು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನ ತಂದು ಕೊಡ್ತಾ ಇದೆ ಜೀವನದಲ್ಲಿ ಅನ್ನೋದನ್ನ ನಾವು ನೋಡೋಣ. ಏನು ಅಂತಂದ್ರೆ, ಒಂದು ಚಿಕ್ಕ ಕತೆ ಹೇಳ್ತಾ ಇದ್ನಲ್ಲ. 25 ವರ್ಷ ಗಂಡ ಹೆಂಡತಿ ಇರ್ತಾರೆ. 25 ವರ್ಷ ಆದ್ಮೇಲೆ ಅವಳು ಹೆಂಡತಿ ಅನ್ಕೋತಾಳೆ 25ನೇ ವರ್ಷ ಆನಿವರ್ಸರಿನೋ ಏನೋ ಕೇಕ್ ಮಾಡಿರ್ತಾರೆ. ಕೇಕ್ ಮಾಡಿದಾಗ ಅವರು ಬೇರೆ ಬೇರೆ ಕಂಟ್ರಿಯವರು, ಬೇರೆ ಬೇರೆ ಕಂಟ್ರಿಯವ್ರಿಗೆ ಬೇರೆ ಬೇರೆ ಫುಡ್ ಈಟಿಂಗ್ ಹ್ಯಾಬಿಟ್ಸ್ ಇರುತ್ತೆ. ಹಂಗೆ 25 ವರ್ಷ ಆದ್ಮೇಲೆ ಅವಳು ಡಿಸೈಡ್ ಮಾಡ್ಕೋತಾಳೆ. ಏನಂತ ಡಿಸೈಡ್ ಮಾಡ್ತಾಳೆ, ದಿನಾ ನಾನು ಗಂಡನಿಗೆ ಅಂತ ಸಾಫ್ಟ್ ಪೋರ್ಷನ್, ಮೇಲ್ಗಡೆ ಕೇಕ್ ನೋಡಿದ್ರೆ ಕೆಳಗಡೆ ಕ್ರಸ್ಟ್ ಬರುತ್ತೆ, ಸ್ವಲ್ಪ ಸೀದೋಗಿರೋ ತರ ಇರುತ್ತೆ ಅಲ್ವಾ, ಮೇಲ್ಗಡೆ ಸಾಫ್ಟ್ ಪೋರ್ಷನ್ ಇರುತ್ತೆ. ಆ ಸಾಫ್ಟ್ ಪೋರ್ಷನ್ ಗಂಡಂಗೆ ಕೊಡ್ತಾ ಇರ್ತಾಳೆ, ಕೆಳಗಡೆದು ತಾನೇ ತಿನ್ಕೋತಿರ್ತಾಳೆ. 25 ವರ್ಷನೂ ಹಂಗೆ ಮಾಡ್ತಿರ್ತಾಳೆ. ಆ ಮೇಲ್ಗಡೆ ಆ ಸಾಫ್ಟ್ ಪೋರ್ಷನ್ ಇರುತ್ತಲ್ಲ, ಅವತ್ತೇನ್ ಮಾಡ್ತಾಳೆ, 25 ವರ್ಷ ಆಗಿದೆ, ಇಷ್ಟು ದಿನ ಜೀವನ ಮಾಡಿದೀನಿ, ಒಂದಿನಾದ್ರೂ ನಾನು ಮೇಲ್ಗಡೆ ಇರೋದು ಇದು ನನ್ಗೆ ಇಷ್ಟ, ಅದು
ಮೇಲ್ಗಡೆ ಇರೋದು ಇದು ಇವ್ರಿಗೋಸ್ಕರ ಪತಿಗೋಸ್ಕರ ನಾನು ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ಇವತ್ತೊಂದಿನ ತಿನ್ನೋಣ ಅಂತ ಹೇಳಿ ಕ್ರಸ್ಟ್ ಇರುತ್ತಲ್ಲ ಅದನ್ನ ಗಂಡಂಗೆ ಕೊಡ್ತಾನೆ. ಮೇಲ್ಗಡೆ ಇರೋ ಸಾಫ್ಟ್ ಪೋರ್ಷನ್ನ ಆಕೆ ಸೇವನೆ ಮಾಡ್ತಾಳೆ. ಸೇವನೆ ಮಾಡಿದಾಗ ಗಂಡಂಗೆ ಆಮೇಲೆ ಅದನ್ನ ತಿನ್ನುವಾಗ ಗಂಡಂಗೆ ಬಹಳ ಖುಷಿ ಆಗುತ್ತೆ. 25 ವರ್ಷ ಆದ್ಮೇಲೆ ನಾನು ಏನ್ ಇಷ್ಟಪಡ್ತಿದ್ನೋ ಅದು ನನಗೆ ಸಿಕ್ಕಿದೆ. ಇಷ್ಟ ದಿನ ನನ್ನ ಹೆಂಡತಿ ಕೊಡ್ತಾ ಇದ್ಲು, ಅವಳಿಗೆ ಕ್ರಸ್ಟ್ ಇಷ್ಟ ಏನೋ, ನನಗೆ ಸಾಫ್ಟ್ ಕೊಡ್ತಾ ಇದ್ದಾಳೆ ಅಂತ ಅನ್ಕೊಂಡು ನಾನು ಇಷ್ಟ ದಿನ ಹಿಂಗ್ ತಿಂತಾ ಇದ್ದೆ. ಸೊ ಇವತ್ತು ಇಬ್ರು ಸಂತೋಷವಾಗಿ ತಿಂತಾರೆ. ಅವಾಗ ಓಪನ್ ಅಪ್ ಮಾಡ್ತಾರೆ ಅವರಿಬ್ರು, ಒಬ್ರಿಗೊಬ್ರು ಓಪನ್ ಮಾಡ್ತಾರೆ. ಏನು ಅಯ್ಯೋ ನೀನ್ ಹಿಂಗ ಅಂದ್ರೆ ಇಲ್ಲಿ ಏನ್ ಲ್ಯಾಕಿಂಗು? ಕಮ್ಯುನಿಕೇಶನ್. ಒಬ್ರಿಗೊಬ್ರು ಮಾತಾಡ್ಲೇ ಇಲ್ಲ. ಎಲ್ಲರ ಜೀವನದಲ್ಲಿ ನೋಡ್ತಾ ಇದೀವಿ, ಈವನ್ ಮಕ್ಕಳ ಜೊತೆ ನಾವು ನೋಡ್ತಾ ಇದೀವಿ. ಪಕ್ಕದಲ್ಲೇ ಇದ್ರು ನಮ್ಮಲ್ಲಿ ಒಂದು ಪೆಡಂಭೂತ ಬಂದು ಕುತ್ಕೊಂಡ್ಬಿಟ್ಟಿದೆ, ಮೊಬೈಲ್, ಸ್ಮಾರ್ಟ್ ಟಿವಿಸ್. ಬಂದ ತಕ್ಷಣ ಟಿವಿ ಹಾಕೋದು, ಬಂದ ತಕ್ಷಣ ಇರೋದು. ಮನೇಲಿ ಏನಾಗ್ತಿದೆ ಗೊತ್ತಿಲ್ಲ, ಟಿವಿ ಮುಂದೆ ಕೂತಿರೋದು. ಎಲ್ರಿಗೂ ಇನ್ಸ್ಟಾಗ್ರಾಮ್ ಚೆನ್ನಾಗಿ ಬಂದ್ಬಿಟ್ಟಿದೆ, ಡಂಗ್ 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 ಒಂದಾದ್ಮೇಲೆ ರೀಲ್ ನೋಡ್ತಾ ಇರೋದು. ಕಮ್ಯುನಿಕೇಶನ್ ಏನಾದ್ರು ಅವ್ರಿಗೆ ಆಫೀಸಲ್ಲಿ ಕೆಲಸ ಇರುತ್ತೆ, ಟೆಕ್ಸ್ಟ್, ಸೊ ಐ ವಿಲ್ ಬಿ ಕಮಿಂಗ್ ಲೇಟ್, ದಿಸ್ ಮಾತೇ ಇಲ್ಲ, ಓಪನ್ನೇ ಇಲ್ಲ. ಅದು ಜೀವನ ಆಗಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್, ತುಂಬಾನೇ ಇಂಪಾರ್ಟೆಂಟ್. ಏನು ಅಂದ್ರೆ ದೇವಹೂತಿಯ ಪರಿಸ್ಥಿತಿಯಲ್ಲಿ ದೇವಹೂತಿ ಮತ್ತೆ ಕರ್ದಮ ಮುನಿಯನ್ನು ನೋಡಿದಾಗ ನಮ್ಗೆ ಅರ್ಥ ಮಾಡ್ಕೋಬೇಕು ಏನು ಅಂದ್ರೆ ಅವರು ಕೂಡ ಕಮ್ಯುನಿಕೇಶನ್ ಮಾಡಿದ್ರು. ಯಾವ ರೀತಿ ಕಮ್ಯುನಿಕೇಶನ್ ಮಾಡಿದ್ರು ಹೇಳಿದ್ರು, ಎಲ್ಲಾ ಸೇವೆ ಮಾಡ್ತಿದ್ಲು. ಮಾಡಿದಾಗ ಅವ್ರು ಕೇಳ್ತಾನೆ, ಏನಂತ ಕೇಳ್ತಾನೆ, ನಾನು ನಿನಗೆ ಪರಮ ಪದವನ್ನೇ ಕೊಡ್ತೀನಿ ಅಂತ. ಸೊ ಆಕೆಗೆ ಇಚ್ಛೆ ಇತ್ತು ನನಗೆ ಮಕ್ಕಳು ಬೇಕು ಅಂತ. ಸೊ ಕೇಳಿದ್ಲು, ಅದರಲ್ಲಿ ಸೊ ಕಮ್ಯುನಿಕೇಶನ್ ಇದೆ. ಅದಾದ್ಮೇಲೆ ಮತ್ತೆ ವಾಪಸ್ ಹೋಗ್ತೀನಿ ಅಂದಾಗ ಇಲ್ಲ ನನ್ಗೆ ಯಾರಿದ್ದಾರೆ ಎಕ್ಸ್ಪ್ಲೇನ್ ಮಾಡಿದ್ಲು. ಸೊ ಅದಕ್ಕೋಸ್ಕರ ಗಂಡ ಹೆಂಡತಿ ಆದವರು ಕೂತ್ಕೊಂಡು ಮನೆಯಲ್ಲಿ ಡಿಸ್ಕಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ತುಂಬಾನೇ ಕಡಿಮೆ ಆಗ್ತಿದೆ. ಬರೇ ಸುಮ್ಮನೆ ನಾವು ಜವಾಬ್ದಾರಿಯನ್ನ ತಗೊಂಡ್ಬಿಟ್ಟು ಜೀವನ ಮಾಡಿದ್ರೆ ಅದು ಜೀವನ ಆಗೋಲ್ಲ. ನಾವು ಏನ್ ಮಾಡ್ಬೇಕು ಜೀವನದಲ್ಲಿ, ಬರೀ ಈ ಒಂದು ಜೀವನದಲ್ಲಿ ಮೇಯ್ನು ಸಂಬಂಧಗಳು ಮುರಿತಾ ಇರೋದು ದೊಡ್ಡ ಸಮಸ್ಯೆಯಿಂದ. ಈ ತರ ಚಿಕ್ಕ ಚಿಕ್ಕ ಸಂಬಂಧದಿಂದ ಸಮಸ್ಯೆಯಿಂದ ಈ ಸಂಬಂಧಗಳು ಮುರಿತಾ ಇದೆ. ಮೌನದಿಂದ ಸಂಬಂಧಗಳು ಮುರಿತಾ ಇದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಊಟ ಮಾಡುವಾಗ ಫೋನ್ ಯೂಸ್ ಮಾಡದೇ ಇರೋದು, ಅದೊಂದಾದ್ರೂ ಕೆಲಸ. ಬೇರೆ ಎಷ್ಟೊಂದಿದೆ ಏನು ನಾವು ಮಾಡ್ಬೇಕಾಗಿದ್ದು. ಪ್ರತಿದಿನ ಒಂದು 10 ನಿಮಿಷ ಫ್ಯಾಮಿಲಿ ಟೈಮ್ ಮಾಡೋದು ನಮ್ಮ ಈ ಸಂಬಂಧವನ್ನ ಉತ್ತಮಗೊಳಿಸುತ್ತೆ. ಇದನ್ನೊಂದು ಚೆನ್ನಾಗಿ ಇಟ್ಕೋಬೇಕು. ಮೌನಂದದಿಂದ ಸಂಬಂಧಗಳು ಮುರಿಯೋದು ಬೇರೆ ದೊಡ್ಡ ಸಮಸ್ಯೆಯಿಂದ ಅಲ್ಲ. ಕಮ್ಯುನಿಕೇಶನ್ ಆಯ್ತು, ಕೂತ್ಕೊಂಡು ಮಾತಾಡ್ಬೇಕು, ಅವ್ರು ಕೇಳೋ ಪೇಷನ್ಸ್ ಅವ್ರಿಗೂ ಇರಬೇಕು. ಇಲ್ಲ ಅಯ್ಯೋ ಏನಾದ್ರೂ ಹೇಳಕ್ ಹೋದ್ರೆ, ಯಾಕಂದ್ರೆ ಪತಿ ಪತ್ನಿಯರಲ್ಲಿ ಇವಾಗ ಬ್ರಹ್ಮನ ಸೃಷ್ಟಿಯಲ್ಲಿ ಪುರುಷನ ವ್ಯಕ್ತಿತ್ವವೇ ಬೇರೆ, ಮಹಿಳೆಯ ವ್ಯಕ್ತಿತ್ವವೇ ಬೇರೆ. ಮಹಿಳೆಗೆ ಏನಾದ್ರೂ ಇವಾಗೇನೋ ಒಂದು ಅಂಗಡಿಗೆ ಹೋಗಿ ಸೀರೆ ತಗೊಂಬಂದ್ರೆ ಆ ಸೀರೆ ತಗೊಂಬಂದಿದ್ ಹೆಂಗೆ ಅಂತ ಅವಳಿಗೆ ವರ್ಣಿಸ್ಬೇಕು. ಅವಾಗ ಸಮಾಧಾನ. ನಾನು ಅಲ್ಲೋದೆ, ಆ ಕಲರ್ ಸೀರೆ ತೋರಿಸ್ತಾ, ಅಲ್ಲಿ 500 ರೂಪಾಯಿ ಹೇಳ್ದ, ನಾನು ಇನ್ನೊಂದು ಸೀರೆಗೆ ಹೋದೆ, ಅಲ್ಲಿ 400 ರೂಪಾಯಿ ಇತ್ತು, ಅಥವಾ 4000 ಇತ್ತು, ನಂಗೆ ಗೊತ್ತಿಲ್ಲ 400 ರೂಪಾಯಿಗೆ ಸೀರೆ ಬರುತ್ತೋ ಏನೋ, 4000 ಇತ್ತು, 4000ದಲ್ಲಿ ನಾನು ಬಾರ್ಗೇನ್ ಮಾಡಿದೆ, ಆ ಕಲರ್ ಚೆನ್ನಾಗಿರ್ಲಿಲ್ಲ, ನೀನ್ ತಗೊಂಡ ಅಂತ ಗಂಡ ಕೇಳಿದ್ರೆ, ಇಲ್ಲ ಅದು ತಗೊಳ್ಳಿಲ್ಲ, ಇನ್ನೊಂದ್ ಕಡೆ ಹೋದೆ, ಅಲ್ಲಿ ಸಿಕ್ತು, ಅದೆಲ್ಲ ಹೇಳ್ಬೇಕು. ಅದನ್ನೆಲ್ಲ ಕೇಳೋಂತಹ ಪೇಷನ್ಸು ಪ್ರಭುಗೂ ಇರ್ಬೇಕು. ನಿಮ್ ಹೆಂಡತಿನ ನಿಜವಾಗಿ ಪ್ರೀತಿಸ್ತೀರಾ ಅಂದ್ರೆ ಅವ್ರು ಹೇಳೋದನ್ನ ಸಹಿಸ್ಕೋಬೇಕು ಅಂತ ಆಚಾರ್ಯ ಅಂದ್ರೆ ನಮ್ಮ ಒಂದು ಈ ಯಾರು ರಾಧೇಶ್ಯಾಮ್ ಪ್ರಭು ಆಗ್ಲಿ ಮತ್ತೆ ನಿತಾಯಿ ಸೇಮಿನಿ ಮಾತಾಜಿ ಆಗ್ಲಿ ಅವರ ಒಂದು ಇದ್ರಲ್ಲಿ ಹೇಳ್ತಾರೆ, ನಿಮ್ ಹೆಂಡತಿನ ನೀವು ನಿಜವಾಗ್ಲೂ ಪ್ರೀತಿಸೋದಾದ್ರೆ ಅವ್ರ ಮಾತನ್ನ ಕೇಳಿಸ್ಕೊಳ್ಳಿ. ಸ್ವಲ್ಪ ಇನ್ನೇನು ಬೇಡ, ಅವ್ರಿಗೆ ಸಮಸ್ಯೆಗೆ ಪರಿಹಾರ ಬೇಡ, ಕಮ್ಯುನಿಕೇಶನ್. ಅವ್ರು ಹೇಳ್ತಾ ಇರೋದನ್ನ ನಿಮ್ ಪೇಷನ್ಸ್ ಒಳಗಡೆ ಮನಸ್ಸಿಗೆ ಅನಿಸ್ತಿರುತ್ತೆ ಪ್ರಭುಗೆ, ಇವಳು ಆಯ್ತು ಸೀರೆ ತಗೊಂಬಂದೆ ಅಂತ ಹೇಳ ಬಿಟ್ಬಿಟ್ಟು ಅವ್ಳು ಕಲರು ಹೆಂಗ್ ಹೋದ್ಲು, ಯಾರ ಜೊತೆ ಹೋದ್ಲು, ಅದೆಲ್ಲ ಇದು ನಿಮ್ ಜೀವನದಲ್ಲೂ ನಿಮ್ಮಿದ್ರಲ್ಲೂ ಇದೆ ಅಂತ ಅನ್ಕೋತೀನಿ, ಕೇಳಲ್ಲ ಅನ್ನೋದು. ಸೊ ಇದನ್ನ ನಾವು ಮಾಡ್ಬೇಕು ಅನ್ನೋದು ತುಂಬಾ ಮುಖ್ಯ. ಸೊ ಟೈಮ್ ಇರೋದ್ರಿಂದ ನಮ್ಗೆ ನಮ್ ಕರ್ದಮ ಮುನಿ ಜೀವನದಲ್ಲಿ ಏನ್ ಕಳಿಸ್ತು ಅಂದ್ರೆ, ಜವಾಬ್ದಾರಿಯಿಂದ ಗೃಹಸ್ಥ ಜೀವನವನ್ನ ಪ್ರವೇಶಿಸ್ಬೇಕು, ಸಹಕಾರದಿಂದ ಜೀವನವನ್ನ ನಡೆಸ್ಬೇಕು, ಭಕ್ತಿಯಿಂದ ಬೆಳಿಬೇಕು, ಮತ್ತೆ ವೈರಾಗ್ಯದಿಂದ ಜೀವನವನ್ನ ನಾವು ಅಂತ್ಯ ಮಾಡಬೇಕು. ಸೊ ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ನಿಮ್ಮೆಲ್ಲರಿಗೆ ಥ್ಯಾಂಕ್ ಯು ಫಾರ್ ಬೇರಿಂಗ್ ವಿತ್ ಮೀ ಫಾರ್ ಸಚ್ ಲಾಂಗ್ ಟೈಮ್. ಸ್ಟಿಲ್ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದವನ್ನ ಮಾಡ್ತಾ ನಾನು ಏನು ಕೇಳಿದ್ದೆ ಅದನ್ನ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಇದರ ಬಗ್ಗೆ ಡೀಟೇಲ್ ಕ್ಲಾಸ್ನ ನಾನು ಮಾಡಕ್ಕೆ ಇಷ್ಟಪಡ್ತೀನಿ.
ನಿಮ್ಮೆಲ್ಲರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ನಿಮ್ಮೆಲ್ಲರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಈ ದಿನದ ಒಂದು ಕ್ಲಾಸ್ನ ನಾನು ಮುಗಿಸ್ತೀನಿ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ಸ್ ಹರಿ ಮಾತಾಜಿ. ಮಾತಾಜಿ ಹರಿ ಬೋಲ್. ತುಂಬಾ ಹರೇ ಕೃಷ್ಣ. ಹರೇ ಕೃಷ್ಣ ಯಾರೋ ಮಾತಾಡಿದ್ರು ಅಂತ. ಮಾತಾಡಿದ್ರು ಮಾತಾಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಹರೇ ಯಾರಾದ್ರೂ ಹೇಳದಿತ್ತ? ಹರೇ ಕೃಷ್ಣ. ಆಯ್ತು. ಇಲ್ಲ ಅನ್ಸುತ್ತೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬ ಚೆನ್ನಾಗಿ ಕರ್ದಮ ಮುನಿಗಳು ಹೇಗೆ ತಪಸ್ಸನ್ನು ಮಾಡಿದರು, ಹಾಗೂ ಗೃಹಸ್ಥ ಜೀವನದ ಉದ್ದೇಶ ಏನು, ಮತ್ತು ಅವರು 10,000 ವರ್ಷ ತಪಸ್ಸು ಯಾವ ರೀತಿ ಮಾಡಿದರು, ಮತ್ತು ಆಧ್ಯಾತ್ಮಿಕವಾಗಿ ರಿಟೈರ್ಮೆಂಟ್ ಪ್ಲ್ಯಾನ್ ನಾವು ಯಾವ ರೀತಿ ಮಾಡ್ಕೊಳ್ಬೇಕು, ರಿಯಲ್ ಲೈಫ್ ಅಪ್ಲಿಕೇಶನ್, ಆ ಥರ ನೀವು ತುಂಬ ಚೆನ್ನಾಗಿ ಇವತ್ತಿನ ಕ್ಲಾಸಲ್ಲಿ ಹೇಳಿದ್ರಿ ಮಾತಾಜಿ. ನಾವು ಯಾವ ರೀತಿ ಅದನ್ನ ಅಪ್ಲೈ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಕೂಡ. ಹಾಗೆ ಸಮಾನಶೀಲ ಹಾಗೂ ವಿ ಆರ್ ಲ್ಯಾಗಿಂಗ್ ಇನ್ ಅವರ್ ಲೈಫ್. ತೋ ಇದನ್ನೆಲ್ಲ ತುಂಬ ಚೆನ್ನಾಗಿ ವಿವರಿಸಿದ್ದೀರಾ ಮಾತಾಜಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ಹರೇ ಕೃಷ್ಣ. ಈಗ ಮುಂದಿನ ಕಾರ್ಯಕ್ರಮ ದಾಸರ ಪದ. ಇವತ್ತಿನ ದಾಸರ ಪದವನ್ನು ನಾವು ಕೇಳಲಿದ್ದೇವೆ ಆದರಣೀಯ ಶಿವಾನಂದರಾವ್ ಪ್ರಭುರವರಿಂದ. ಪ್ರಭುರವರು ಆದರಣೀಯ ರಾಧಾನಾಥ್ ಸ್ವಾಮಿ ಮಹಾರಾಜರವರಿಂದ ಆಶ್ರಯವನ್ನು ಪಡೆದಿರುತ್ತಾರೆ. ಸುಮಾರು 10 ವರ್ಷಗಳಿಂದ ಪ್ರಭುಜಿಯವರು ಕೃಷ್ಣ ಭಾವನಾಮೃತದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ದಿನಾಲು ತಪ್ಪದೇ ನಡೆಯುವ DDY ಮಂಗಳಾರತಿಯನ್ನು ಪ್ರಭುರವರು ತುಂಬ ಉತ್ಸಾಹ ಮತ್ತು ಶ್ರದ್ಧೆಯಿಂದ ನಡೆಸಿಕೊಡಲು ಸಹಕರಿಸುತ್ತಾರೆ. ಪ್ರಭುರವರು NBS ನಿತ್ಯಂ ಭಾಗವತ ಸೇವೆಯಲ್ಲೂ ಸಹ ನಿರತರಾಗಿದ್ದಾರೆ. ಪ್ರಭುರವರು ಹಲವಾರು ಸೇವೆಗಳನ್ನು ಮಾಡುತ್ತಾರೆ. ಅವೆಲ್ಲದರಲ್ಲಿ ಇವು ಕೆಲವೊಂದು ಮಾತ್ರ ಅಂತಾನೆ ಹೇಳ್ಬೋದು. ಪ್ರಭುರವರು ಉತ್ತಮ ಭಕ್ತರಾಗಿದ್ದು ಹಾಗೂ ವಿನಭುರವರನ್ನು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಮಗೆ ಸ್ವಾಗತ ಪ್ರಭುಜಿ. ಓವರ್ ಟು ಯು ಪ್ರಭುಜಿ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ವಾಯ್ಸ್ ಕರೆಕ್ಟ್ ಉಂಟು, ಕೇಳ್ತದ? ಎಸ್ ಪ್ರಭುಜಿ, ಕೇಳಿಸ್ತೈತೆ ಪ್ರಭುಜಿ. ಹರೇ ಕೃಷ್ಣ. ನೆರೆದಿರುವಂತಹ ಎಲ್ಲ ಭಕ್ತಾದಿಗಳ ಚರಣಕ್ಕೆ ಕೋಟಿ ಕೋಟಿ ಪ್ರಣಾಮಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜೈ. ಇವತ್ತು ನನಗೆ ಒಂದು ಪುರಂದರದಾಸರ ಒಂದು ಭಜನೆಯನ್ನು ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದಾಮೋದರ ದೇಶದ ಎಲ್ಲ ವರಿಷ್ಠ ಭಕ್ತರಿಗೆ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ನಾನು ಹಾಡುವಂತಹ ಭಜನೆ ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣಯೇ. ಪುರಂದರದಾಸರ ದಾಸಶ್ರೇಷ್ಠರಾದಂತಹ ಪುರಂದರದಾಸರ ಈ ಕೃತಿಯನ್ನು ಹಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಇದರ ಅರ್ಥ ಎಲ್ಲರಿಗೂ ಗೊತ್ತುಂಟು. ಇದು ತುಂಬ ಪ್ರಸಿದ್ಧವಾದಂತಹ ಪ್ರಚಲಿತವಾದಂತಹ ಭಜನೆ. ಸೊ ಇವತ್ತು ಟೈಮ್ ತುಂಬ ಇಲ್ಲ, ಆದ್ರಿಂದ ನಾನು ಸೀದಾ ಭಜನೆಯನ್ನೇ ಹಾಡಿದ್ದೇನೆ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ, ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವಾ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ. ಬಂಧುಗಳು ಏನಾಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ಬಂಧುಗಳು ಎನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ನಿಂದೆಯಲಿ ನೊಂದೆನೈ ನೀರಜಾಕ್ಷ, ಬಂಧು ಬಳಗವು ನೀನೆ, ತಂದೆ ತಾಯಿಯು ನೀನೆ. ಬಂಧು ಬಳಗವು ನೀನೆ, ತಂದೆ ತಾಯಿಯು ನೀನೆ. ಎಂದೆಂದಿಗೂ ನಿನ್ನ ನಂಬಿದೆನು ಶ್ರೀಕೃಷ್ಣ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ.
ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕಡೆಯಾಗಿ ಎಣಿಸಲಾರದ ಭವದಿ ನೊಂದೆ ನಾನು. ಕ್ಷಣವೊಂದು ಯುಗವಾಗಿ ರಣಕ್ಕಿಂತ ಕಡೆಯಾಗಿ ಎಣಿಸಲಾರದ ಭವದಿ ನೊಂದೆ ನಾನು. ಸನಕಾದಿ ಮುನಿವಂದ್ಯ ವನಜ ಸಂಭವ ಜನಕ. ಸನಕಾದಿ ಮುನಿವಂದ್ಯ ವನಜ ಸಂಭವ ಜನಕ. ಪಣಿಶಾಹಿ ಪ್ರಹ್ಲಾದ ಗೊಲಿದ ಶ್ರೀಕೃಷ್ಣ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ. ಭಕ್ತವತ್ಸಲನೆಂಬೋ ಬಿರುದು ಪೊತ್ತ ಮೇಲೆ ಭಕ್ತರ ದೀನರ ಇರಬೇಡವೇ. ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನೆ. ಶಕ್ತ ನೀನಹುದೆಂದು ನಂಬಿದೆನು ಶ್ರೀಹರಿಯೇ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ. ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ತುಂಬ ಮಧುರವಾಗಿ ದಾಸರ ಪದವನ್ನು ಹೇಳಿಕೊಟ್ಟಿದ್ದೀರ ಪ್ರಭುಜಿ. ತುಂಬ ಅರ್ಥಗರ್ಭವಾಗಿತ್ತು ಈ ದಾಸರ ಪದವು. ತಮಗೆ ತುಂಬ ತುಂಬ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಈಗ ಕಾರ್ಯಕ್ರಮದ ಕೊನೆಯ ಹಂತ ನರಸಿಂಹ ಭಜನೆ. ಇವತ್ತಿನ ನರಸಿಂಹ ಭಜನೆಯನ್ನು ಹೇಳಲಿದ್ದಾರೆ ಭಕ್ತ ರಾಧೇಶ್. ರಾಧೇಶ್ ಇವರು ಆದರಣೀಯ ಶ್ಯಾಮಚಂದ್ರ ಪ್ರಭು ಮತ್ತು ರಸವಿಲಾಸಿನಿ ಮಾತಾಜಿಯವರ ಸುಪುತ್ರ. ಇವರು ಆದರಣೀಯ ಸ್ವರೂಪ್ ದಾಮೋದರ ಪ್ರಭುರವರಿಂದ ಸಂಗೀತ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗೂ ಕೀರ್ತನೆಯನ್ನು ಮಾಡುವುದು ಹಾಗೂ ಹಾರ್ಮೋನಿಯಂ ನುಡಿಸುವುದರಲ್ಲಿ ತುಂಬ ಆಸಕ್ತಿ ಹೊಂದಿರುತ್ತಾರೆ. ಅದೇ ರೀತಿ ಈಸ್ ವೆರಿ ಗುಡ್ ಇನ್ ಸ್ಟಡೀಸ್ ಆಲ್ಸೋ. ತಮಗೆ ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಭಕ್ತ ರಾಧೇಶ್ ಅವರನ್ನು ಸ್ವಾಗತಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ತಮಗೆ ಸ್ವಾಗತ ರಾಧೇಶ್. ಓವರ್ ಟು ಯು. ಧನ್ಯವಾದಗಳು. ನಮಸ್ತೆ ನರಸಿಂಹಾಯ ಕಲಾ ಕಲಾ ತದಾಯಿನಿ ಇಂದ್ರಕೈಷಿ ಗುಲಕ್ಷ ಶ್ರೀಲಗಂಗ
भगवान की जय, महाराज की जय, ताई गौर प्रेमानंदे हरे बोल। ಹರಿ ಹರಿ ಬೋಲ್. ತುಂಬ ಚೆನ್ನಾಗಿ ಹರಿನಾಮ ಕೀರ್ತನೆ ಹೇಳಿದ್ದಾರೆ ರಾಧೇಶ್. ತುಂಬ 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 ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಈಗ ಪ್ರಭುಜಿ ಏನಾದರೂ ಅನೌನ್ಸ್ಮೆಂಟ್ ಇದ್ರೆ ಮಾಡ್ಬೋದು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ತುಂಬ ಧನ್ಯವಾದಗಳು. ನೆರೆದಿರೋ ಎಲ್ಲ ಭಕ್ತರಿಗೆ ತುಂಬ ಧನ್ಯವಾದಗಳು. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸ್ವಲ್ಪ ತಡವಾಗಿ ಟೆಕ್ನಿಕಲ್ ಪ್ರಾಬ್ಲಮಿಂದ ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಯಿತು. ಸೊ ಅದಕ್ಕೆ ಮೊದಲಿಗೆ ನಮ್ಮ ನೆಚ್ಚಿನ ವೆಂಕಟ ಗೋಪಿನಾಥ್ ಪ್ರಭು ಅವರು ಕೀರ್ತನದೊಂದಿಗೆ ಶುರು ಮಾಡಿದ್ದಾರೆ ಇವತ್ತು. ಮತ್ತು ಇವತ್ತಿನ ಮೇಯ್ನ್ ಕಾರ್ಯಕ್ರಮ ಗೃಹಸ್ಥಾಶ್ರಮದ ಬಗ್ಗೆ ಹರಿಪ್ರಿಯ ಮಾತಾಜಿಯವರು ತುಂಬ ಸುಂದರವಾಗಿ ಹೇಳಿದ್ದಾರೆ. ಬಟ್ ಇದು ಸಾಕಾಗಲಿಲ್ಲ, ಅವರೇ ಹೇಳಿದ್ದಾರೆ, ಒಂದು ಕ್ಲಾಸಲ್ಲಿ ಆಗಲಿಕ್ಕಿಲ್ಲ, ಇದು ತುಂಬ ದೊಡ್ಡ ಒಂದು ಇದು ಸಬ್ಜೆಕ್ಟ್ ಇದು. ಸೊ ಇದಕ್ಕೆ ನಾನು ಅಮೃತ ಪದ್ಮ ಮಾತಾಜಿ ಹೇಳ್ತೇನೆ, ನೆಕ್ಸ್ಟ್ ವೀಕ್ ಬುಕ್ ಮಾಡಿಬಿಡಿ ಅಂತೇಳಿ ಅವರಿಗೆ. ಸೊ ಕಂಟಿನ್ಯೂ ಆಗ್ತದಲ್ಲ. ಸೊ ಹಾಗೆ ಅಲ್ವ ಮಾತಾಜಿ, ಹರಿಪ್ರಿಯ ಮಾತಾಜಿ, ನೀವು ನೆಕ್ಸ್ಟ್ ವೀಕ್ ಸಹ ತಗೊಳ್ಳಿ, ಕಂಟಿನ್ಯೂ ಮಾಡಿ, ಮುಗಿಸ್ಲಿಕ್ಕೆ ಆಗ್ತದೆ ನೋಡಿ. ಸೊ ತುಂಬ ಒಳ್ಳೆ ಅಂದರೆ ಎಕ್ಸಾಂಪಲ್ ಎಲ್ಲ ಕೊಟ್ಟು ಹೇಗೆ ಕದಂಬುನಿ ಮತ್ತು ದೇವತಿ ಅವರ ಒಂದು ಕಥೆಯನ್ನು ಹೇಗೆ ಎಷ್ಟೊಂದು ಇದರಾಗಿ ಹೇಳಿದ್ದಾರೆ. ಸೊ ತುಂಬ ಧನ್ಯವಾದಗಳು ಮಾತಾಜಿ. ಸೊ ನೆಕ್ಸ್ಟ್ ನಾವು ವೆಯ್ಟ್ ಮಾಡ್ತೇವೆ, ನೆಕ್ಸ್ಟ್ ವೀಕ್ ಆದರೂ ನಂತರ ವೀಕ್ ಅಂತೇಳಿ. ಸೊ ದಯವಿಟ್ಟು ನೀವು ಬಂದು ಅದನ್ನು ಕಂಪ್ಲೀಟ್ ಮಾಡಿ. ಸೊ ಅರ್ಧ ಮಾಡಿದ್ದೀರಿ ಈಗ. ಸೊ ಹಾಗೆ ಸೊ ನಿಮಗೆ ತುಂಬ ಧನ್ಯವಾದಗಳು. ಮತ್ತು ದಾಸರ ಪದಗಳು ಶಿವಾನಂದ ಪ್ರಭು ಅವರಿಗೂ ಸಹ ತುಂಬ ಧನ್ಯವಾದಗಳು. ತುಂಬ ಒಳ್ಳೆಯದಾಗಿ ಹೇಳಿದ್ದೀರಿ. ಸೊ ನಮ್ಮ ಮಗನ ರಾಧೇಶ್ ಅವರು ನರಸಿಂಹ ಕೀರ್ತನೆ ಹೇಳಿದ್ದಾರೆ. ಸೊ ಅವರಿಗೂ ಸಹ ತುಂಬ ಧನ್ಯವಾದಗಳು. ಮಾತಾಜಿ, ಸುಜಾತ ಮಾತಾಜಿ ಅವರಿಗೂ ತುಂಬ ಧನ್ಯವಾದಗಳು. ಸೊ ತುಂಬ ಒಳ್ಳೆಯ ರೀತಿಯಲ್ಲಿ ಎಲ್ಲ ಮಾಡಿದ್ದೀರಿ. ಸೊ ನಿಮಗೂ ಸಹ ತುಂಬ ಧನ್ಯವಾದಗಳು ಮಾತಾಜಿ. ಸೊ ಮತ್ತು ಈ ವಾರ ಬೇರೆ ಏನು ಪ್ರೋಗ್ರಾಮ್ ಇಲ್ಲ ಅಂದರೆ ನೆಕ್ಸ್ಟ್ ವೀಕಲ್ಲಿ ಇರ್ಬೋದು. ಸೊ ಈಗ ಮಕರ ಸಂಕ್ರಾಂತಿ ಆದದ್ದು. ಸೊ ಜಯವಂತ್ ಪ್ರಭು ಅವರು ಊರಲ್ಲಿದ್ದಾರೆ, ಹಾಗೆ ಬ್ಯುಸಿ ಇದ್ದಾರೆ ಇರಬೇಕು. ಸೊ ಓವರ್ ಟು ಯು ಮಾತಾಜಿ ಫಾರ್ ದ ಕ್ಲೋಸಿಂಗ್ ಪ್ರೇಯರ್. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಕ್ಲೋಸಿಂಗ್ ಪ್ರೇಯರ್ಸ್. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರ ಸ ತಸ್ಯ ನಾಮಾನಿ ಯಾನಿ, ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರೋಣಂ ತ್ವಮೇವ ಸರ್ವಂ ಮಮ ದೇವ ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ, ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗೇನದೇಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ನನಗೆ ಒಂದು ತುಂಬ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಪ್ರಭುಜಿ. ಮಾತಾಜಿ. ತುಂಬ ಧನ್ಯವಾದಗಳು ಮಾತಾಜಿ. ತುಂಬ ಸುಂದರವಾಗಿ ನಿರೂಪಣೆ ಮಾಡಿದ್ದೀರಿ. ಸೊ ಹಾಗೆ ಎಲ್ರಿಗೂ ನಾವು ಬೇಡ್ಕೊಳ್ಳುವ ಭಗವಂತನ ನರಸಿಂಹದೇವರ ಕೃಪೆ ನಮ್ಮೆಲ್ಲರ ಒಟ್ಟಿಗಿರಲಿ. ಸೊ ಆಧ್ಯಾತ್ಮಿಕ ಹಾಗೂ ಭೌತಿಕ ಪ್ರಗತಿಗಾಗಿ ನಾವು ಭಗವಂತನನ್ನು ಇನ್ನೊಂದು ಹರೇ ಕೃಷ್ಣ ಮಹಾಮಂತ್ರ ಎಲ್ರಿಗೂ ನಮ್ಮೆಲ್ಲರಿಗೂ ಕೇಳ್ಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ಮುಂದೆ ವೆಂಕಟ ಗೋಪಿನಾಥ್ ಪ್ರಭು ಏನಾದರೂ ಉಂಟಾ ಹೇಳಲಿಕ್ಕೆ? ಏನಿಲ್ಲ ಪ್ರಭುಜಿ, ನಿಮ್ಮ ಅನುಮತಿಯಿಂದ ಬೇಕಿ ಕ್ಲಾಸ್ನ ಎಂಡ್ ಮಾಡ್ತೀನಿ. ಪ್ರಭುಜಿ ಓಕೆ, ಇನ್ನೊಂದು ವಾರದವರೆಗೆ ಕಾಯ್ತಾ ಇರೋಣ. ಒಂದೇ ಒಂದು ಅನೌನ್ಸ್ಮೆಂಟ್ ಪ್ರಭುಜಿ, ಅದೇ ಕಮಿಂಗ್ ಫ್ರೈಡೆಯಿಂದ ವಸಂತ ಪಂಚಮಿ ಸ್ಟಾರ್ಟ್ ಆಗುತ್ತೆ. ಸೊ ಅದು ಓಕೆ ಇಷ್ಟ. ಓಕೆ, ಹರೇ ಕೃಷ್ಣ. ಸೊ ನಿಮ್ಮ ಗೌರ ಪ್ರೇಮ ಹರಿ ಹರಿ ಓಂ.